ಹಾಯ್ ಹಲೋ ನಮಸ್ತೆ. ಬಹಳ ಜನ ಕೇಳ್ತಾ ಇದ್ರು ಎಕ್ಸ್ಟ್ರಾಕ್ಟ್ಸ್ಗಳ ಮೇಲೆ ವಿಡಿಯೋ ಮಾಡಿ ಅಂತ. ಸೊ ಓಕೆ, ಲೆಟ್ ಅಸ್ ಬಿಗಿನ್ ಅವರ್ ವಿಡಿಯೋ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಎಕ್ಸ್ಟ್ರಾಕ್ಟ್ಸು ಟೋಟಲು 4 ಟಾಪಿಕ್ ಮೇಲೆ ಬರ್ತವೆ. ಒಂದು ಐ ಹೀರೋ, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸು, ದೆನ್ ಥರ್ಡ್ ಒನ್ ಬಂದ್ಬಿಟ್ಟು ದ ಡಿಸ್ಕವರಿ, ಆ್ಯಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ದಟ್ ಈಸ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಓಕೆ, ಫೋರ್ತ್ ಒನ್ ಬಂದ್ಬಿಟ್ಟು ದಟ್ ಈಸ್. ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ, ಫಾಸ್ಟ್ ಆಗಿ ನೋಡ್ತಾ ಹೋಗೋಣ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ಐಲ್ ಆನ್ಸರ್ ಯು. ಓಕೆ, ಸೊ ಫಾಸ್ಟ್ ಆಗಿ ನೋಡ್ತಾ ಹೋಗೋಣ. ಫಸ್ಟು ಎ ಹೀರೋ ಲೆಸನ್. ಬಹಳ ಜನ ಕೇಳ್ತಾ ಇದ್ರು ಹೀರೋ ಲೆಸನ್ ಮೇಲೆ ಮಾಡಿ ಅಂತ. ಓಕೆ, ಹೀರೋ ಲೆಸನ್ ಮೇಲೆ ಫಸ್ಟ್ ಒನ್ ಇವನಷ್ಟು ನೋಡ್ಕೊಂಡ್ರೆ ಸಾಕು, ಇದ್ರಾಗನೇ ಬರ್ತವೆ ನಿಮಗೆ 12 ಮಾರ್ಕ್ಸ್ ಗ್ಯಾರಂಟಿ. 12 ಅಂಕಗಳು ನಿಮಗೆ ಗ್ಯಾರಂಟಿ ಸಿಗ್ತವೆ. ಓಕೆ, 100% ಡೌಟೇ ಬೇಡ. ಓಕೆ, ಲೆಟ್ ಅಸ್ ಬಿಗಿನ್ ಅವರ್ ವಿಡಿಯೋ. And first one, a hero. Can I have a lamp burning in the room? ಇದನ್ನ ಯಾರು ಹೇಳ್ತಾ ಇರೋದು ಗೊತ್ತಿದೆ? ಹೂ ವಾಂಟೆಡ್ ಎ ಲ್ಯಾಂಪ್ ಅಂದ್ರೆ ಸ್ವಾಮಿ. ಹೂ ಡಿಡ್ ಹಿ ಆಸ್ಕ್ ಎ ಲ್ಯಾಂಪ್ ಅಂತಂದ್ರೆ ಯಾರಿಗೆ ಕೇಳಿದ ಅಂತ ಅರ್ಥ. ಅದು ಟು ಹೀಸ್ ಫಾದರ್. ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್ ಅಂತಂದ್ರೆ, ಸೊ ಸ್ಪೀಕರ್ಗೆ ರಿಪ್ಲೈ ಅಂದ್ರೇನು, ಅವನಿಗೆ ಯಾರು ಸ್ವಾಮಿಗೆ ಡಾರ್ಕ್ನೆಸ್ ಅಫ್ರೇಡ್ ಹೋಗ್ಬೇಕು. ಇಟ್ ಮೀನ್ಸ್ he must learn not to afraid of darkness ಅಂತ ಹೇಳಬೇಕು. ಓಕೆ, and next one, you think you are wiser than the newspaper ಅಂತ ಕೇಳ್ತಾರೆ. and who is being questioned here? ಯಾರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸ್ವಾಮಿ is being questioned here. and why is he being questioned ಅಂತಂದ್ರೆ, and fourth question, ನೆಟ್ವರ್ಕ್ ಎರರ್ ಆಯಿತು. ಓಕೆ, ಸಾರಿ, ನೆಟ್ವರ್ಕ್ ಎರರ್ ಇತ್ತು ಆ್ಯಕ್ಚುಲಿ.
ಓಕೆ ಫೈನ್, ಈಗ ಕ್ವೈಟ್ ಗುಡ್ ಅನ್ಸುತ್ತೆ. ಓಕೆ ಫೈನ್, ಈಗ ಚೆನ್ನಾಗಿದೆ. ಓಕೆ, ಫೋರ್ತ್ ಒನ್ ಏನು ಅಂತಂದ್ರೆ, ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲಿಪಿಂಗ್ ಬಿಸೈಡ್ ಗ್ರಾನಿಯರ್ ಮದರ್ ಲೈಕ್ ಎ ಬೇಬಿ. ಹೂ ಈಸ್ ಬೀಯಿಂಗ್ ಕಾಲ್ಡ್ ಎ ಬೇಬಿ ಅಂತ ಹೇಳ್ತಾರೆ. ಸ್ವಾಮಿನೇ ಬೇಬಿ ಅಂತ ಕರೆಯೋರು ಯಾರು? ಸ್ವಾಮಿಗೆ ಕರೀತಾರಲ್ವಾ. ವಾಟ್ ವಾಸ್ ಕನ್ಸಿಡರ್ಡ್ ಡಿಸ್ಗ್ರೇಸ್ಫುಲ್ ಅಂತಂದ್ರೆ, ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಥಿಂಗ್ ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರಾನಿಯರ್ ಮದರ್ ಲೈಕ್ ಎ ಬೇಬಿ. ಅದು ನೆಕ್ಸ್ಟ್ ಏನು ಅಂತಂದ್ರೆ, ಇನ್ನೊಂದು ಕ್ವಶನ್ ಇದೆ ಅಲ್ಲಿ, ವೈ ಡಿಡ್ ಸ್ಪೀಕರ್ ಥಿಂಕ್ ದ್ಯಾಟ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್? ಹಾಗಾದ್ರೆ ಅವ್ರ ಫಾದರ್ ಪ್ರಕಾರ ಅವಮಾನಕರ ವಿಷಯ ಅಂತ ಯಾಕೆ ಅನ್ಕೋತಾರೆ ಅಂತಂದ್ರೆ, ಬಿಕಾಸ್ ಸ್ವಾಮೀಸ್ ಫಾದರ್ ಡಿಡೆಂಟ್ ಲೈಕ್ ಸ್ವಾಮಿ ವಾಸ್ ಬೀಯಿಂಗ್ ಬ್ರಾಟ್ ಅಪ್ ಲೈಕ್ ದಿಸ್. ಅಂದ್ರೆ ಈ ರೀತಿ ಅವ್ನು ಬೆಳೆದು ಅವ್ರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಇರಲಿಲ್ಲ. ಸೊ ಇಟ್ ಮೀನ್ಸ್ ಸ್ವಾಮಿ ವಾಸ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಕ್ವಶನ್, ಇಟ್ ಈಸ್ ಓನ್ಲಿ ಕ್ವಶನ್ ಆಫ್ ಹ್ಯಾಬಿಟ್ ಅಂತಿದೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಯಾರು ಹೇಳಿದ್ರು ಅಂತಂದ್ರೆ, ಸ್ವಾಮೀಸ್ ಫಾದರ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಅಂಡ್ ಸೆಕೆಂಡ್ ಒನ್, ವಾಟ್ ಈಸ್ ಓನ್ಲಿ ಕ್ವಶನ್ ಆಫ್ ಹ್ಯಾಬಿಟ್? ಸೊ ಸ್ವಾಮಿ ಲರ್ನ್ ಟು not to the afraid of darkness. It was the only question of habit too. And next one ಏನು ಅಂತಂದ್ರೆ, what was the habit before? Habit before ಏನಿತ್ತು ಅಂತಂದ್ರೆ, he always slept beside his granny in the passage. Okay. And next one, if you do it, I'll make you the laughing stock of your school ಅಂತ ಹೇಳ್ತಾರೆ. Who is the you referred? You ಅಂತಂದ್ರೆ ಯಾರು ಕೇಳ್ತಾರೆ? ಡೆಫಿನೆಟ್ ಆಗಿ ಸ್ವಾಮಿನೇ ಆಗುತ್ತಾನೆ. ಯು ಅಂದ್ರೆ ಸ್ವಾಮಿನೇ. ಓಕೆ. ಅಂಡ್ ಸೆಕೆಂಡ್ ಒನ್, ವಾಟ್ ಡಿಡ್ ಸ್ವಾಮೀಸ್ ಫಾದರ್ ಎಕ್ಸ್ಪೆಕ್ಟ್ ಹಿಮ್ ಅಂತಿದೆ. ಸ್ವಾಮೀಸ್ ಫಾದರ್ಗೆ ಎಲ್ಲೊಂದ್ ಕಡೆ ಭಯ ಇರುತ್ತೆ, ಸ್ವಾಮಿ ಎಲ್ಲ ಕೂಡಿ ಮತ್ತೆ ಎದ್ದು ಹೋಗ್ತಾನೆ, ಅಜ್ಜಿ ಹತ್ರ ಮಲ್ಕೋತಾನೆ ಅಂತೇಳಿ. ಇಟ್ ಮೀನ್ಸ್ ಸ್ವಾಮೀಸ್ ಫಾದರ್ ಎಕ್ಸ್ಪೆಕ್ಟೆಡ್ ಸ್ವಾಮಿ ಟು ರೋಲ್ ಅಪ್ ದ ಬೆಡ್ ಅಂಡ್ ಗೋ ಟು ಗ್ರಾನಿ ಸೈಡ್ ಅಟ್ ನೈಟ್. ಸೊ ಅದು ಸ್ವಾಮಿ ಫಾದರ್ಗೆ ಅನಿಸ್ತಾ ಇರ್ತದೆ. ಅಂಡ್ ಥರ್ಡ್ ಕ್ವಶನ್ ಈಸ್, ವಾಟ್ ವುಡ್ ಹಿ ಡೂ ಇಫ್ ಸ್ವಾಮಿ ಡಿಡ್ ಸೋ? ಸ್ವಾಮಿ ಯಾವಾಗಾದ್ರೂ ಹಂಗ್ ಮಾಡಿದ ಅಂತಂದ್ರೆ ಸ್ವಾಮೀಸ್ ಫಾದರ್ ಏನ್ ಮಾಡ್ಬೇಕು ಮಾಡಿದಿರುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ವಾಮೀಸ್ ಫಾದರ್ ಥ್ರೆಟನ್ಡ್ ಟು ಟೆಲ್ ಹಿಸ್ ಫ್ರೆಂಡ್ಸ್ ಅಬೌಟ್ ಹಿಸ್ ಬಿಹೇವಿಯರ್. ಅಂದ್ರೆ ಸ್ವಾಮಿಯ ಬಿಹೇವಿಯರ್ ಬಗ್ಗೆ ಅವನ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಹೌದಾ? ಸೊ ಹಿಯರ್ ದ ಆನ್ಸರ್. ಓಕೆ. ಅಂಡ್ ನೆಕ್ಸ್ಟ್ ಒನ್, ಲೀವ್ ಅಲೋನ್ ಸ್ಟ್ರೆಂಗ್ತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಹೂ ಆಸ್ಕ್ಡ್ ದಿಸ್ ಕ್ವಶನ್? ಸ್ವಾಮೀಸ್ ಫಾದರ್ ಕೇಳ್ತಾರಲ್ವಾ, ಈ ಕ್ವಶನ್ ಅನ್ನ ಸ್ವಾಮೀಸ್ ಫಾದರ್ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಒನ್, ವಾಟ್ ವಾಸ್ ದ ವ್ಯೂ ಆಫ್ ಸ್ವಾಮೀಸ್ ಫಾದರ್ ರಿಗಾರ್ಡಿಂಗ್ ಕರೇಜ್? ಕರೇಜ್ ಬಗ್ಗೆ ಸ್ವಾಮೀಸ್ ಫಾದರ್ ವ್ಯೂ ಏನಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಕರೇಜ್ ಇಸ್ ನಾಟ್ ಇಂಪಾರ್ಟೆಂಟ್, ಸ್ಟ್ರೆಂಗ್ತ್ ಅಂಡ್ ಏಜ್ ಆರ್ ಇಂಪಾರ್ಟೆಂಟ್. ಸ್ಟ್ರೆಂಗ್ತ್ ಮತ್ತು ಏಜು ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಒನ್ ಏನಂತಂದ್ರೆ, ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ದ ಕರೇಜ್? ಹಂಗಾದ್ರೆ ಅವನ ಮಗ ಕರೇಜ್ ಅನ್ನ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು ಸ್ವಾಮಿ? ಏನು ಅಂತಂದ್ರೆ, ಸ್ವಾಮಿ ಮಸ್ಟ್ ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ಅಂತ ಹೇಳ್ಬೋದು. ಓಕೆ, ನಾಯ್ಕೋಡಿ ಹಾಯ್ ಸರ್ ಅಂತ ಹೇಳ್ತಾರೆ. ಹಾಯ್ ನಾಯ್ಕೋಡಿ. ಅಂಡ್ ನೆಕ್ಸ್ಟ್ ಕ್ವಶನ್, ಎ ಪ್ರೈಡ್ಫುಲ್ ಪ್ರಪೋಷನ್ ಸ್ವಾಮಿ ಥಾಟ್ ಅಂತಿದೆ ನೋಡಿ. ವಾಟ್ ವಾಸ್ ದ ಪ್ರೈಡ್ಫುಲ್ ಪ್ರಪೋಸಿಷನ್? ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ ಕ್ವಶನ್ ಅದು. ಎಸ್, ವಾಟ್ ವಾಸ್ ದ ಪ್ರೈಡ್ಫುಲ್ ಪ್ರಪೋಸಿಷನ್? ಮೇರಿ ಸೌನೂರ್ ಹಾಯ್ ಸರ್ ಅಂತ ಹೇಳ್ತಾರೆ. ಹಾಯ್. ವಾಟ್ ವಾಸ್ ದ ಪ್ರೈಡ್ಫುಲ್ ಪ್ರಪೋಸಿಷನ್ ಅಂತಂದ್ರೆ, ವೆನೆವರ್ ಸ್ವಾಮೀಸ್ ಫಾದರ್ ಟೋಲ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್, ದಟ್ ವಾಸ್ ದ ಪ್ರೈಡ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಯಾವಾಗ ಅವನ ತಂದೆ ಅವನಿಗೆ ಆಫೀಸ್ ರೂಮ್ ಮಲ್ಕೋ ಅಂತ ಹೇಳ್ತಾರೋ ಅದು ಅವನಿಗೆ ಭಯಾನಕ ಸೂಚನೆ. ಪ್ರೈಡ್ಫುಲ್ ಪ್ರಪೋಸಿಷನ್ ಮೀನ್ಸ್ ಭಯಾನಕ ಸೂಚನೆ. ಓಕೆ. ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆಸ್ ಪ್ರೈಡ್ಫುಲ್? ಅವ್ರ ತಂದೆ ಹೇಳಿದಲ್ಲ ಏನು ತಪ್ಪಿದ್ದಿಲ್ಲ, ಬಟ್ ಅದನ್ನ ಪ್ರೈಡ್ಫುಲ್ ಅಂತ ಯಾಕೆ ಥಿಂಕ್ ಮಾಡಿದ ಅಂತಂದ್ರೆ, ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಸ್ವಾಮಿ ಒಂದು ಬ್ಯಾಡ್ ಹ್ಯಾಬಿಟ್ ಇದ್ದೇ ಇತ್ತು. He always slept beside his granny in the passage. Any change in these arrangements, ಏನು ಅಂತಂದ್ರೆ, it kept trembling and awake all night. And the third word ಏನು ಅಂತಂದ್ರೆ, what does proposition mean in this context ಅಂತ ಕೇಳ್ತಾರೆ. ಪ್ರಪೋಸಿಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ನಾನು ಈಗ ಹೇಳಿದೆ, ಪ್ರೈಡ್ಫುಲ್ ಪ್ರಪೋಸಿಷನ್ ಅಂದ್ರೆ ಭಯಾನಕ ಸೂಚನೆ. ಸೊ ಈಗ ಪ್ರಪೋಸಿಷನ್ ಅಂದ್ರೆ ಸಜೆಷನ್, ಸೂಚನೆ. ಸೊ ಇಲ್ಲಿ ಆನ್ಸರ್ ಇದೆ ನೋಡಿ, ಸೂಚನೆ, ಸಜೆಷನ್ ಅಂತ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಇದನ್ನು ಕೂಡ ಸ್ವಾಮೀಸ್ ಫಾದರ್ ಹೇಳ್ತಾರೆ. ಹೂ ಸೇಡ್ ದಿಸ್ ಅಂತಂದ್ರೆ ಪಕ್ಕ ಸ್ವಾಮೀಸ್ ಫಾದರ್. ಹೂ ಡಿಡ್ ಹಿ ಯೂಸ್ವಲಿ ಸ್ಲೀಪ್ ವಿತ್? ಇದೇ ಪದೇ ಪದೇ ರಿಪೀಟ್ ಆಗ್ತಿರ್ತವೆ. ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್ ವಿತ್ ಹಿಸ್ ಗ್ರಾನಿ. ಓಕೆ.
And third question is, why did Swami's father want him to sleep alone? ಯಾಕೆ ಸ್ಲೀಪ್ ಅಲೋನ್ ಅವನು ಒಬ್ಬಂಟಿಗಾಗಿ ಮಲ್ಕೋಬೇಕಂತ ಸ್ವಾಮೀಸ್ ಫಾದರ್ ಆಸೆ ಪಡ್ತಾರೆ ಅಂತಂದ್ರೆ, ಬಿಕಾಸ್ ಹಿ ವಾಸ್ ನವ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಹಿ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಇಸ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ ಅಂಡ್ ಇಟ್ ವಾಸ್ ಸೇಮ್ಫುಲ್ ಥಿಂಗ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಇದು ಒಂದು ರೀತಿ ಏನು ಅಂತಂದ್ರೆ ಅವಮಾನಕರ ವಿಷಯ ಅಂತ ಹೇಳ್ತಾರೆ. ಇನ್ನೊಂದು 10ನೇ ಕ್ವಶನ್ ನೋಡಿ, ಕ್ವಶನ್ ನಂಬರ್ 10. ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಯಾಂಡ್ ಯುವರ್ ಲಾ ಬುಕ್ಸ್ ಅಂತ ಹೇಳ್ತಾರೆ. ಯಾವಾಗ ಈ ಸ್ವಾಮಿ ಈ ಮಾತನ್ನ ಹೇಳ್ತಾನೆ ಅಂತ ಪ್ರಶ್ನೆ. ವೆನ್ ಡಿಡ್ ಸ್ವಾಮಿ ಮೇಕ್ ದಿಸ್ ರಿಮಾರ್ಕ್? ವೆನೆವರ್ ಹಿಸ್ ಫಾದರ್ ಆಸ್ಕ್ಡ್ ಹಿಮ್, ವೆನೆವರ್ ಹಿಸ್ ಫಾದರ್ ಆರ್ಡರ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಆ ಸಂದರ್ಭದಲ್ಲಿ ಈ ಮಾತನ್ನ ಸ್ವಾಮಿ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ವೈ ಡಿಡ್ ಸ್ವಾಮಿ ಮೇಕ್ ದಿಸ್ ರಿಮಾರ್ಕ್? ಯಾಕೆ ಸ್ವಾಮಿ ಈ ನೆಪವನ್ನ ಹೇಳ್ತಾನೆ ಅಂತ ಕೇಳಿದ್ದಾರೆ. ಬಿಕಾಸ್ ಹಿ ವಾಂಟೆಡ್ ಅನ್ ಎಕ್ಸ್ಕ್ಯೂಸ್ ಫಾರ್ ನಾಟ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಇಟ್ ಮೀನ್ಸ್ ಹಿ ಡಿಡಂಟ್ ವಾಂಟ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಅದು ಅವನಿಗೆ ಪ್ರಾಬ್ಲಮ್ ಆಗಿರುತ್ತೆ. ಅಂಡ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಇನ್ನೊಂದು ಕ್ವಶನ್ ಇದೆ ಅಲ್ಲಿ, ವಾಟ್ ಡಸ್ ಇಟ್ ರಿವೀಲ್ ಅಬೌಟ್ ಹಿಸ್ ಕ್ಯಾರೆಕ್ಟರ್? ಹಂಗಾದ್ರೆ ಅದು ಸ್ವಾಮಿಯ ಯಾವ ಒಂದು ಕ್ಯಾರೆಕ್ಟರ್ ಅನ್ನ ತೋರಿಸ್ಕೊಡ್ತದ ಅಂತ ಕೇಳಿದ್ರೆ, ಬಿಕಾಸ್ ಸ್ವಾಮಿ ವಾಸ್ ಅಫ್ರೇಡ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಇಟ್ ಮೀನ್ಸ್ ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಓಕೆ, ಸೊ ಅವನ್ನ 2 ಪಾಯಿಂಟ್ ಹಾಕಿ ಬರಿಬೇಕಾಗತ್ತೆ. ಹಿ ವಿಶ್ ದಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಅಂತ ಹೇಳ್ತಾರೆ. ಅವ್ನು ಅನ್ಕೋತಾ ಇರ್ತಾನೆ ಟೈಗರು ಅವನನ್ನ ಉಳಿಸಬಾರ್ದಾಗಿತ್ತು ಅಂತ ಅವನ ಆಸೆ ಇರುತ್ತೆ. ಹೂ ವಿಶ್ ದಟ್ ಅಂತಂದ್ರೆ ಡೆಫಿನೆಟ್ಲಿ ಸ್ವಾಮಿನೇ. ಅಂಡ್ ಸೆಕೆಂಡ್ ಒನ್, ವಾಟ್ ಡೂ ದ ವರ್ಡ್ಸ್ ಇಂಪ್ಲೈ? ಹಂಗಾದ್ರೆ ಸ್ವಾಮಿ ಆ ರೀತಿ ಹೇಳ್ತಾನೆ ಅಂತಂದ್ರೆ, ಆ ರೀತಿ ಅನ್ಕೋತಾನೆ ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ, ಇಟ್ ಮೀನ್ಸ್ ದಟ್ ಹಿ ವಿಶ್ ದಟ್ ದ ಟೈಗರ್ ಹ್ಯಾಡ್ ಕಿಲ್ಡ್ ದ ಬಾಯ್. ಅವನನ್ನು ಕೊಂದಿದ್ರೆ ಚೆನ್ನಾಗಿತ್ತು ಅಂತ ಅವನ ಆಸೆ ಇರುತ್ತೆ. ವೈ ಡಿಡ್ ಸ್ವಾಮಿ ಹ್ಯಾವ್ ಸಚ್ ಥಾಟ್ಸ್? ಬಿಕಾಸ್ ಸ್ವಾಮಿ ವಾಸ್ ಬೇಸಿಕಲಿ ಅಪ್ಸೆಟ್ whenever his father ordered him to sleep alone in his office room. So by hearing this, he got upset. Okay. And next one ಏನು ಅಂತಂದ್ರೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮಿ ಅಂತಂದ್ರೆ, ಇದನ್ನ ಸಾಮಾನ್ಯವಾಗಿ ಹೂ ಸೆಡ್ ದಿಸ್ ಅಂದಾಗ ದ ಬರ್ಗ್ಲರ್ ಸೆಡ್ ದಿಸ್ ಆಗುತ್ತೆ. ಹೂ ಇಸ್ ದ ಸ್ಪೀಕರ್ ಅಂದ್ರೆ ದ ಬರ್ಗ್ಲರ್ ಆಗ್ತಾನೆ. ವೈ ಹ್ಯಾಡ್ ಹಿ ಬೀನ್ ಬಿಟನ್? ಯಾಕೆ ಅವನಿಗೆ ಅವನು ಕಚ್ಚಲ್ಪಟ್ಟ ಅಂತ ಕೇಳಿದ್ರೆ, ಬಿಕಾಸ್ ಸ್ವಾಮಿ ಬೇಸಿಕಲಿ ಥಾಟ್ ಇಟ್ ವಾಸ್ ದ ಡೆವಿಲ್. ಸ್ವಾಮಿಗೆ ಅನ್ಸಿರುತ್ತೆ ಡೆವಿಲ್ ಬಂದಿದೆ ಅಂತೇಳಿ. ಸೊ ಅವ್ನು ಆಕ್ಚುಲಿ ಮನುಷ್ಯ ಅಂತ ಕರೆದ್ರಲ್ಲ, ಹೌದಾ? ಸ್ವಾಮಿಗೆ ಡೆವಿಲ್ ಬಂದದ್ದು ಅನ್ಕೊಂಡಿರ್ತಾನೆ. ಬೇಸಿಕಲಿ ಹಿ ಥಾಟ್ ಇಟ್ ವಾಸ್ ದ ಡೆವಿಲ್ ಅಂಡ್ ಹಿ ಥಾಟ್ ಇಟ್ ಹ್ಯಾಡ್ ಕಮ್ ಟು ಅಟ್ಯಾಕ್ ಹಿಮ್. ಸೊ ಹಿ ಬಿಟ್ ಹಿಮ್ ಟು ಸೇವ್ ಹಿಮ್ಸೆಲ್ಫ್. ಅವನು ತನ್ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವನನ್ನ ಏನ್ ಮಾಡ್ತಾನ ಅಂತ ಕಸ್ತಾನ ಅಂತ ಹೇಳ್ಬೋದು. ಸರ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ PDF ಹಾಕಿ ಸರ್ ಪ್ಲೀಸ್ ಅಂತಾನೆ. ಓಕೆ, ಉದಯ್ ಅವರು ಬಂದಿದ್ದಾರೆ. ಓಕೆ ಉದಯ್, ವೆಲ್ಕಮ್. ಅಂಡ್ ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಸ್ಪೀಕರ್ ಸಫರ್ ಆಸ್ ಎ ರಿಸಲ್ಟ್ ಆಫ್ ಬೀಯಿಂಗ್ ಬಿಟನ್? ಯಾವಾಗ ಸ್ವಾಮಿಗೆ ಬರ್ಗ್ಲರ್ ಕಸ್ತಾನೋ ಅವಾಗ ಬರ್ಗ್ಲರ್ ಏನಾಯ್ತು, ರಿಸಲ್ಟ್ ಏನು ಅಂತ ಕೇಳ್ತಾರೆ. ಸೊ ಹಿ ಕ್ರೈಡ್ ಒಂದು. ಅಂಡ್ ದೆನ್ ಆಫ್ಟರ್ ದ್ಯಾಟ್ ಪೀಪಲ್ ಆಫ್ ದ ಹೌಸ್, ಯಾರು ಸರ್ವೆಂಟ್ ಇರ್ಬೋದು, ಫಾದರ್ ಇರ್ಬೋದು, ದೇ ಕೇಮ್ ದೇರ್ ಅಂಡ್ ದೇ ಫೆಲ್ ಅಪಾನ್ ದ ಬರ್ಗ್ಲರ್ ಟು ಕ್ಯಾಚ್ ದ ಬರ್ಗ್ಲರ್ ಅಂತ ಹೇಳ್ಬೋದು. ಸೊ ಫೈನಲಿ ಇಟ್ ವಾಸ್ ಲೀಡಿಂಗ್ ಟು ಹೀಸ್ ಅರೆಸ್ಟ್. ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಅದು ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ವೈ ನಾಟ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಕೇಳ್ತಾರೆ. ಹೂ ಆಸ್ಕ್ ದಿಸ್ ಕ್ವಶನ್ ಅಂತಂದ್ರೆ, ಬಹಳ ಜನ ಪೊಲೀಸ್ ಅಂತಾರೆ. ನಾಟ್ ಆನ್ಸರ್ ಏನ್ ಬರಿಬೇಕು ಅಂದ್ರೆ ದ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಬರಿಬೇಕು. ಸಿ ಹಿಯರ್. ಸೊ ರೈಟ್ ಆನ್ಸರ್ ಏನಾಗುತ್ತೆ ಅಲ್ಲಿ, ದ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಬರೀರಿ. ಓಕೆ, ಅಲ್ಲಿ ಶೋ ಆಗ್ತಾ ಇದೆ ನೋಡಿ. ಅಂಡ್ ಸೆಕೆಂಡ್ ಕ್ವಶನ್ ಏನು ಅಂತ ಕೇಳಿದ್ರೆ, ವೈ ಡೂ ಯು ಥಿಂಕ್ ಹಿ ಸೇಡ್ ದಿಸ್ ಅಂತ ಹೇಳ್ತಾನೆ. ಯಾಕೆ ಈ ಮಾತನ್ನ ಹೇಳಿದ್ರು ಅಂತ ಕೇಳ್ತಾರೆ. ವೈ ಡಿಡ್ ಹಿ ಗಿವ್ ದಿಸ್ ಸಜೆಷನ್? ಬಿಕಾಸ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಥಾಟ್ ಸ್ವಾಮಿ ವಾಸ್ ಎ ಬ್ರೇವ್ ಬಾಯ್. ಅವ್ರು ಏನ್ ವಿಚಾರ ಮಾಡಿರ್ತಾರೆ, ಸ್ವಾಮಿ ಒಬ್ಬ ಶೂರ ವ್ಯಕ್ತಿ ಅಂತ. ಬಟ್ ಅದು ಕೋ ಇನ್ಸಿಡೆಂಟ್ ಅಂತ ಅವ್ರಿಗೂ ಗೊತ್ತಿರಲ್ಲ. ಬೇಸಿಕಲಿ ಪೊಲೀಸ್ ಇನ್ಸ್ಪೆಕ್ಟರ್ ಥಾಟ್ ಸ್ವಾಮಿ ವಾಸ್ ಎ ಬ್ರೇವ್ ಬಾಯ್. ಅವರು ಬ್ರೇವ್ ಬಾಯ್ ಅಂತ ಥಿಂಕ್ ಮಾಡಿರ್ತಾರೆ. ಸೊ ಅದು ಒಂದು ಕಾರಣ ಆಗಿರುತ್ತೆ. ಅಂಡ್ ಥರ್ಡ್ ಕ್ವಶನ್ ಏನು ಅಂತಂದ್ರೆ, ಡೂ ಯು ಫೀಲ್ ಹಿ ವುಡ್ ಬಿ ಹ್ಯಾಪಿ ಟು ಡೂ ಸೊ? ಹಂಗಾಗಿ ಇದು ಏನು ಅಂತಂದ್ರೆ, ಡೂ ಯು ಫೀಲ್ ಸ್ವಾಮಿ ಏನಂತ ಹೇಳ್ತಾನೋ, ಹಿ ವುಡ್ ಬಿ ಹ್ಯಾಪಿ ಟು ಡೂ ಸೊ. ಡೆಫಿನೆಟ್ಲಿ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಬಿಕಾಸ್ ಸ್ವಾಮಿ ಕಾಡ್ ದ ಬರ್ಗ್ಲರ್ ಅಲ್ವಾ. ಸೊ ಸ್ವಾಮಿ ಕಾಡ್ ದ ಬರ್ಗ್ಲರ್ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಹಿ ಫೆಲ್ಟ್ ಹ್ಯಾಪಿ, ಹೌದಾ? ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ, ವಾಟ್ ಡಿಡ್ ದ ಲಿಸ್ನರ್ ಆಕ್ಚುಲಿ ವಾಂಟ್ ಟು ಬಿಕಮ್ ಇನ್ ಹಿಸ್ ಲೇಟರ್ ಲೈಫ್ ಅಂತ ಹೇಳ್ತಾರೆ. ಅಂದ್ರೆ ಮುಂದಿನ ಜೀವನದಲ್ಲಿ ಸ್ವಾಮಿ ಏನಾಗ್ಬೇಕಂತ ಬಯಸಿದ್ದ ಅಂತಂದ್ರೆ, ಬೇಸಿಕಲಿ ಹಿ ಡಿಡಂಟ್ ವಾಂಟ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್ ಆಗ್ಬೇಕಂತ ಅವ್ನು ಎಂದೂ ಬಯಸಿಲ್ಲ. ಹಿ ವಾಂಟೆಡ್ ಟು ಬಿ ಆನ್ ಇಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್
ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಹಿಸ್ ಲೈಫ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಆನ್ಸರ್ ಕೂಡ ತೋರಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಂಗ್ರಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಅಂತಂದ್ರೆ ವೈ ವಾಸ್ ಸ್ವಾಮಿ ಕಂಗ್ರಾಚುಲೇಟೆಡ್, ಯಾಕೆ ಸ್ವಾಮಿಗೆ ಎಲ್ಲರೂ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಅಂತ ಪ್ರಶ್ನೆ ಇದ್ದಾಗ, ಬಿಕಾಸ್ ಸ್ವಾಮಿ ಹ್ಯಾಡ್ ಕಾಟ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್. ಸೊ ಅವನು ಕೋಇನ್ಸಿಡೆಂಟ್ ಹಿಡಿದು ಅಥವಾ ಇಂಟೆನ್ಷನ್ ಹಿಡಿದು ಅಥವಾ ಅನ್ಇಂಟೆನ್ಷನ್ ಹಿಡಿದು ದಟ್ ಸೆಕೆಂಡ್ರಿ, ಬಟ್ ಹಿ ಹ್ಯಾಡ್ ಕಾಟ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್, ಅದಂತೂ ನಿಜ ತಾನೆ. ಸೊ ಅದಕ್ಕಾಗಿ ಅವ್ನಿಗೆ ಕಂಗ್ರಾಚುಲೇಷನ್ ಹೇಳ್ತಾರೆ ಒಂದು. ಅಂಡ್ ಡೂ ಯು ಫೀಲ್ ಸ್ವಾಮಿ ಡಿಸರ್ವ್ ದ ಪ್ರೇಸ್, ಗಿವ್ ರೀಸನ್ ಅಂತ ಹೇಳ್ತಾರೆ. ಸ್ವಾಮಿ ಹೊಗಳಿಕೆ ಅರ್ಹನೋ ಬಿಟ್ಟನೋ ದಟ್ ಸೆಕೆಂಡ್ರಿ. ನೋ, ಡೆಫಿನೆಟ್ಲಿ ಇನ್ನೇನಾಗುತ್ತೆ, ಇಟ್ ವಾಸ್ ದ ಕೋ ಇನ್ಸಿಡೆಂಟಲ್ ಇರೋದ್ರಿಂದ ನೋ, ಸ್ವಾಮಿ ಏನು ಅಂತಂದ್ರೆ he didn't deserve the praise and give reason ಅಂತ ಹೇಳ್ತಾನೆ. ಬಿಕಾಸ್ ಆಕ್ಚುಲಿ ಬೇಸಿಕಲಿ he was not really a hero. ಅವನು ಹೀರೋ ಅನ್ನಕ್ ಆಗಲ್ಲ. ಓಕೆ ಉದಯ್, ಓಕೆ, ನೋ ಪ್ರಾಬ್ಲಮ್. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್. ಹೂ ಸೇಡ್ ದಿಸ್ ಅಂದ್ರೆ ಸ್ವಾಮೀಸ್ ಫಾದರು. ಹೂ ಇಸ್ ದ ಯು ಅಂತಂದ್ರೆ ಪಕ್ಕ ಸ್ವಾಮಿನೇ. ಅಂಡ್ ನ್ಯೂಸ್ ಪೇಪರ್, ವಾಟ್ ವಾಸ್ ಇನ್ ದ ನ್ಯೂಸ್ ಪೇಪರ್ ಅಂತ ಹೇಳ್ತಾರೆ. ನ್ಯೂಸ್ ಪೇಪರ್ ಬರ್ದದ್ದಾದ್ರೆ ಏನು ಅಂತಂದ್ರೆ, ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ ಕಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್ ಅಂತ ಹೇಳ್ಬೋದು. ಸೊ ಇಷ್ಟು ಸ್ವಾಮಿ ಪಾಠದ ಮೇಲೆ ಬರ್ತವೆ. ಇವನ್ನಷ್ಟೇ ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ 100% ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಸ್ವಾಮಿ ಪಾಠದ ಮೇಲೆ, ಹೀರೋ ಪಾಠದ ಮೇಲೆ. ಇನ್ನು ನೆಕ್ಸ್ಟ್ ನಾವು ಹೋಗೋಣ. ಓಕೆ, 2 ಮಾರ್ಕ್ಸ್ ಇಂಪಾರ್ಟೆಂಟ್. ಓಕೆ ಸಂಕೇತ್, ಓಕೆ ಹಾಕೋಣ. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ, ಬೇಗ ಹೋಗೋಣ. ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ ಬೇಗ ಇಂಪಾರ್ಟೆಂಟ್ ಯಾವ್ದು ನೋಡೋಣ. ನೋಡಿ, ನಾವು ಏನು ಇಟ್ ವಾಸ್ ಆಗ್ಬೇಕು ಆಕ್ಚುಲಿ. ಅದು ಟ್ರೀಡಿಂಗ್ ವಾಟರ್ ಅಂಡ್ ಹ್ಯಾಡ್ ರಿಸೈನ್ ಹಿಮ್ಸೆಲ್ಫ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಟ್ರೀಡಿಂಗ್ ವಾಟರ್ ಅಂದ್ರೆ ಏನು ಅಂತಂದ್ರೆ ನೋ ಪ್ರೋಗ್ರೆಸ್. ಟ್ರೀಡಿಂಗ್ ವಾಟರ್ ಅಂತಂದ್ರೆ ನೋ ಪ್ರೋಗ್ರೆಸ್ ಅಂತ ತಿಳ್ಕೊಬೇಕು. ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ, ಹೂ ಈಸ್ ರೆಫರ್ ಟು ಹಿ ರೆಫರ್ ಟು ಅಂತಂದ್ರೆ ಬಾಲೇಶ್ವರ್ ಮಿಶ್ರಾನೇ ಇರ್ತಾನೆ. ಬಿಕಾಸ್ ಬೇಸಿಕಲಿ ಹಿ ವಾಸ್ ಹೈಸ್ಕೂಲ್ ಡ್ರಾಪ್ ಔಟ್. ಓಕೆ, ಹೈಸ್ಕೂಲ್ ಡ್ರಾಪ್ ಔಟ್ ಅಂತ ಹೇಳ್ತಾನೆ. ಓಕೆ ಸಂಕೇತ್, ಓಕೆ ಹಾಕೋಣ ಬಿಡಿ. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ವೈ ಈಸ್ ಹಿ ಸೇಡ್ ಟು ಬಿ ಟ್ರೀಡಿಂಗ್ ವಾಟರ್. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬೇಸಿಕಲಿ ಹಿ ವಾಸ್ ಆನ್ ಅನ್ಎಂಪ್ಲಾಯ್ಡ್ ಪರ್ಸನ್ ಅಂಡ್ ಹಿ ಸ್ಪೆಂಟ್ ಮೆನಿ ಮೋರ್ ಟೈಮ್ ಇನ್ ಸರ್ಚಿಂಗ್ ಹಿಸ್ ಜಾಬ್. ಬೇಸಿಕಲಿ ಹಿ ವಾಸ್ ಹೈಸ್ಕೂಲ್ ಡ್ರಾಪ್ ಔಟ್. ಅವನ್ನೆಲ್ಲ ಪಾಯಿಂಟ್ ಆಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಇದು ಕೂಡ ಬರುತ್ತೆ ಟೈಟಲ್. ಓಕೆ, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಹೂ ಕ್ರೈಡ್ ಔಟ್ ಅಂತ ಹೇಳ್ತಾರೆ. ಯಾರು ಚೀರಿದ್ರು ಅಂತಂದ್ರೆ ದ ಟ್ರೈನ್ ಪ್ಯಾಸೆಂಜರ್ಸ್ ಕ್ರೈಡ್ ಔಟ್. ವೈ ವಾಸ್ ಸಿ ಬೈ ದ ಟ್ರ್ಯಾಕ್ಸ್, ಯಾಕೆ ಟ್ರ್ಯಾಕ್ಸ್ ಅಂತ ಬಿದ್ದಿದಳು ಅಂತಂದ್ರೆ, ಬಿಕಾಸ್ ಸಿ ಹ್ಯಾಡ್ ಲಾಸ್ಟ್ ಹರ್ ಟೆನಸ್ ಫುಟ್ ಹೋಲ್ಡ್ ಅಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಟ್ರೈನ್. ಅದನ್ನ ಬರೀಬೇಕಾಗುತ್ತೆ. ಅಂಡ್ ನೆಕ್ಸ್ಟ್, ಹೂ ಕೇಮ್ ಟು ಹರ್ ರೆಸ್ಕ್ಯೂ ಮೀನ್ಸ್ ಸೇವ್. ಯಾರು ಆಕೆನ ರಕ್ಷಣೆ ಮಾಡಕ್ ಬಂದ್ರು ಅಂತ ಕೇಳ್ತಾರೆ, ಡೆಫಿನೆಟ್ ಆಗಿ ಬಾಲೇಶ್ವರ್ ಮಿಶ್ರಾನೇ ಬರ್ತಾನೆ. ಅಂಡ್ ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಹೂ ಮೇಡ್ ದಿಸ್ ಕ್ರೈ. ಇದನ್ನ ಯಾರು ಹೇಳ್ತಾರೆ ಅಂತ ಕೇಳಿದ್ದಾರೆ, ಬಾಲೇಶ್ವರ್ ಮಿಶ್ರಾ. ವೈ ಡಿಡ್ ಸಿ ನೀಡ್ ಹೆಲ್ಪ್, ಯಾಕೆ ಅವಳಿಗೆ ಹೆಲ್ಪ್ ಬೇಕಾಗಿತ್ತು ಅಂತ ಪ್ರಶ್ನೆ ಇದೆ. ಬಿಕಾಸ್ ಸಿ ಹ್ಯಾಡ್ ಲಾಸ್ಟ್ ಹರ್ ಬ್ಯಾಲೆನ್ಸ್ ಅಂಡ್ ಥ್ರೋನ್ ಔಟ್ ಆಫ್ ದ ಕೋಚ್. ಓಕೆ, ಸೊ ಇದನ್ನ ಬರೀಬೇಕಾಗತ್ತೆ. ಅಂಡ್ ನೋ ಬಡಿ ವಾಲಂಟಿಯರ್ ಟು ಹೆಲ್ಪ್ ಹರ್, ಯಾರು ಆಕೆಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರಲಿಲ್ಲ ಅನ್ನೋದು ವಿಷಾದನೀಯ. ಹೌದಾ, ಯಾಕೆ ಬರಲಿಲ್ಲ ಅಂತಂದ್ರೆ, ಬಿಕಾಸ್ ದ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್ ಆಫ್ ಬೀಯಿಂಗ್ ಟ್ರಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್ ಅಂತ ಹೇಳ್ತಾರೆ. ಅದು ಕೂಡ ನಿಮ್ಗೆ ಗೊತ್ತಿದೆ. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಬರ್ತಾ ಇದೆ ನಿಮ್ಮಲ್ಲಿ. ಈಗ ನೆಕ್ಸ್ಟ್ ಬರ್ತಾ ಇದೆ ನೋಡಿ. ಓಕೆ, ಬಂತ್ ನೋಡಿ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಹೂ ಇಸ್ ದ ಹಿ ರೆಫರ್ ಅಂತ ಕೇಳಿದ್ದಾರೆ. ಐ ರೆಫರ್ ಅಂತ ಯಾರು ಕೇಳಿದ್ದಾರೆ, ಬಾಲೇಶ್ವರ್ ಮಿಶ್ರಾನೇ. ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ, ಹಂಗಾದ್ರೆ ಅವ್ನು ಏನ್ ಮಾಡಬೇಕು ಮಾಡಿದ್ದ, ಹಿ ಹ್ಯಾಡ್ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್. ಅವನನ್ನ ಆಕೆನ ಹಾಸ್ಪಿಟಲ್ ಹೋಗ್ಬೇಕು ಮಾಡಿದ. ವೈ ಡಿಡ್ ಹಿ ಹೋಪ್ ಸೋ, ಬಿಕಾಸ್ ಬೇಸಿಕಲಿ ರೋಮಾ ತಾಲ್ರೇಜಾ ಸಿ ವಾಸ್ ಹರ್ಟ್ ಸೋ ಬ್ಯಾಡ್ಲಿ, ಹಿ ಹೋಪ್ ಹಿ ಕುಡ್ ಹೆಲ್ಪ್ ಹರ್. ಅದನ್ನ ಬರೀಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಎ ಹಾಸ್ಪಿಟಲ್. ಹೂ ರಿಕ್ವೆಸ್ಟೆಡ್ ಫಾರ್ ಹೆಲ್ಪ್, ಹೂ ಇಸ್ ದ ಸ್ಪೀಕರ್. ನೋಡಿ, ಹೂ ರಿಕ್ವೆಸ್ಟೆಡ್ ಫಾರ್ ಹೆಲ್ಪ್ ಅಂತಂದ್ರೆ ಡೆಫಿನೆಟ್ ಆಗಿ
ಬಾಲೇಶ್ವರ್ ಮಿಶ್ರಾನ ಪ್ರೇ ಮಾಡ್ತಾನೆ, ಅಲ್ಲಿ ವೆಹಿಕಲ್ಸ್ಗಳೆಲ್ಲ ಹೊಂಟಿರ್ತಾವಲ್ಲ, ಬೆಗ್ ಮಾಡ್ತಾನೆ, ಪ್ಲೀಸ್ ಹೆಲ್ಪ್ ಮೀ ಅಂತೇಳಿ. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ನೆಕ್ಸ್ಟ್ ಕ್ವಶನ್ ಏನಿದೆ, whom did speaker request for help? The speaker requested the motorist who drove by. ಅಲ್ಲಿ ಯಾರು ಮೋಟರಿಸ್ಟ್ ಹೊಂಟಿರ್ತಾರೆ, ವಾಹನ ಚಾಲಕರು, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಬಾಲೇಶ್ವರ. ನೆಕ್ಸ್ಟ್, ವೈ ಡಿಡ್ ಸ್ಪೀಕರ್ ವಾಂಟ್ ಹೆಲ್ಪ್? ಯಾಕೆ ಬಾಲೇಶ್ವರ್ಗೆ ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ, ಬಿಕಾಸ್ ಒಂದ್ ರೀಸನ್ ಏನು ಅಂತಂದ್ರೆ, ರೋಮಾ ತಲ್ರೇಸ್ ವಾಸ್ ಲೈಂಗ್ ಅನ್ಕಾನ್ಸಿಯಸ್ ಅಂಡ್ he wanted to carry her to the hospital. ಆಕೆನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿರ್ತದಲ್ವಾ, ಅದಕ್ಕಾಗಿ ಹೆಲ್ಪ್ ಬೇಕಾಗಿರ್ತದೆ. ನೆಕ್ಸ್ಟ್ ಏನು ಅಂತಂದ್ರೆ, ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ ಹ್ಯಾಡಂಟ್ ಬಿನ್ ದೇರ್. ಇಲ್ಲಿ ಐ ಅಂತಂದ್ರೆ ಪಕ್ಕ ರೋಮಾ ತಲ್ರೇಸ ರಿಕಾಲ್ ಮಾಡ್ತಾ ಇರ್ತಾಳೆ, ಬಾಲೇಶ್ವರ ನನಗೇನು ಹೆಲ್ಪ್ ಮಾಡಿದ ಅಂತೇಳಿ. ಸೊ ಐ ಅಂದ್ರೆ ರೋಮಾ ತಲ್ರೇಸ. ವಾಟ್ ಹ್ಯಾಡ್ ಬಾಲೇಶ್ವರ ಡನ್? ಹಂಗಾದ್ರೆ ಬಾಲೇಶ್ವರ ಆಕಿ ಮಾಡಿದ್ದಾದ್ರು ಏನು ಅಂತ ಕೇಳಿದ್ದಾರೆ. ಬಾಲೇಶ್ವರ ಹ್ಯಾಡ್ ಸೇವ್ಡ್ ಹರ್ ಲೈಫ್ by admitting her to the hospital. Okay, and what would have happened? ಹಂಗಾದ್ರೆ ಬೈ ಚಾನ್ಸ್ ಬಾಲೇಶ್ವರ ಅಲ್ಲಿ ಹೋಗಿ ಹೆಲ್ಪ್ ಮಾಡದೆ ಹೋಗಿದ್ರೆ ಏನಾಗ್ತಾ ಇತ್ತು ಅಂತಂದ್ರೆ, ಅಕಾರ್ಡಿಂಗ್ ಟು ಡಾಕ್ಟರ್ ರಿಪೋರ್ಟ್, ಪ್ರೊಬ್ಯಾಬ್ಲಿ ಸಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್. ಆಕೆ ರಕ್ತ ಕರ್ಕೊಂಡು ಸಾಯ್ತಾ ಇದ್ರು ಅಂತ ಹೇಳ್ತಾರೆ. ಸಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್. ಈ ಪಾಯಿಂಟ್ ಹಾಕ್ಬೇಕು ನೋಡಿ, ಸಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್. ಈ ಪಾಯಿಂಟ್ ಅನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸಿ ದ ನೆಕ್ಸ್ಟ್ ಕ್ವಶನ್. ಓಕೆ, ಬಂತು ನೋಡಿ ಕ್ವಶನ್. ದೇ ಫಿಯರ್ ಗೆಟಿಂಗ್ ಟ್ರಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಹೂ ಸೇಡ್ ಸೋ? ಇದನ್ನು ಯಾರು ಹೇಳ್ತಾರೆ ಅಂತ ಕೇಳಿದರೆ ಬಾಲೇಶ್ವರ್ ಮಿಶ್ರಾ. ಹೂ ಇಸ್ ದೇ? ಅಲ್ಲಿ ಹೂ ಆರ್ ದೇ ಅಂತಂದ್ರೆ ದೇ ರೆಫರ್ ಟು ದ ಪೀಪಲ್ ಆಫ್ ಮುಂಬೈ. ನೆಕ್ಸ್ಟ್, ವಾಟ್ ಡು ದೇ ಫಿಯರ್? ಹಂಗಾದ್ರೆ ಅವ್ರ ಭಯ ಇದ್ದದವ್ರು ಏನು? they have fear about court or police station. Okay, next, I can never repay ಬಾಲೇಶ್ವರ ಅಂತ ಇದೆ ನೋಡಿ. ನೆಕ್ಸ್ಟ್ ಬರ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ನಿಮ್ಮ ಮೊಬೈಲ್ಗಳಲ್ಲಿ ಕೂಡ ಬರ್ತಾ ಇದೆ ಅದು ಕ್ವಶನ್. ಐ ಕ್ಯಾನ್ ನೆವರ್ ರೀಪೇ. ಓಕೆ, ವೆರಿ ಗುಡ್, ಬಂತು ನೋಡಿ. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ. ಹೂ ಸೇಡ್ ದಿಸ್? ಇದನ್ನ ಯಾರು ಅಂದ್ರೆ, ಬಾಲೇಶ್ವರ ಮಾಡಿರ್ತಕ್ಕಂಥ ಉಪಕಾರ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾಳೆ. ಯಾರು? ರೋಮಾ ತಲ್ರೇಸಾನೇ ಹೇಳ್ತಾಳೆ, ಹೌದಾ? ಹೂ ಸೇಡ್ ದಿಸ್ ಅಂದ್ರೆ ರೋಮಾ ತಲ್ರೇಸಾ. ಹೂ ಇಸ್ ಬಾಲೇಶ್ವರ? ಹಂಗದ ಬಾಲೇಶ್ವರ ಯಾರು ಅಂತ ಕೇಳಿದಾಗ, ಬಾಲೇಶ್ವರ ಬೇಸಿಕಲಿ ಹಿ ವಾಸ್ ಎನ್ ಹೈಸ್ಕೂಲ್ ಡ್ರಾಪ್ ಔಟ್ ಅಂಡ್ ಹೂ ಹೆಲ್ಪ್ಡ್ ರೋಮಾ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ವೈ ಕಾಂಟ್ ಸಿ ರೀಪೇ? ಯಾಕೆ ಆಕಿ ವಾಪಸ್ ಏನು ಕೊಡಕ್ ಆಗಲ್ಲ ಅಂತ ಕೇಳಿದ್ರೆ, ಬಿಕಾಸ್ ಬಾಲೇಶ್ವರ ಹ್ಯಾಡ್ ರಿಸ್ಕ್ಡ್ ಹಿಸ್ ಲೈಫ್, ಜಂಪಿಂಗ್ ಆಫ್ ದ ಮೂವಿಂಗ್ ಟ್ರೈನ್ ಟು ಸೇವ್ ಹರ್ ಲೈಫ್. ಅಂದ್ರೆ ಟ್ರೈನ್ ಮೂವ್ ಆಗ್ತಾ ಇತ್ತು, ಅವಾಗನೇ ಜಿಗುದು ಆಕೆ ಲೈಫ್ ಅನ್ನ ಸೇವ್ ಮಾಡ್ತಾನೆ. ದಟ್ಸ್ ದ ಗ್ರೇಟ್ ಥಿಂಗ್. ಓಕೆ, ಸೊ ನೆಕ್ಸ್ಟ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಚಾಚಾ, ನಿನ್ ಮೊಬೈಲ್ ನಾನು ತಗೊಳ್ಳ ಅಂತ ಕೇಳ್ತಾನೆ, ಹೌದಾ? ಸೊ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನೆಕ್ಸ್ಟ್ ಕ್ವಶನ್. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಹೂ ಈಸ್ ರೆಫರ್ ಟು ಚಾಚಾ ಅಂತಂದ್ರೆ ದ ಟೆಂಪೋ ಟ್ರಕ್ ಡ್ರೈವರ್, ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ. ಹೌದಾ, ಅವನೇ ಚಾಚಾ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಯಾರು ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಅದು ಬಾಲೇಶ್ವರ ಮಿಶ್ರಾನೇ. ಹೂ ಡಿಡ್ ಹಿ ವಾಂಟ್ ಟು ಸ್ಪೀಕ್ ಟು? ಹಂಗಾದ್ರೆ ಬಾಲೇಶ್ವರ ಮಿಶ್ರಾ ಯಾರ ಜೊತೆ ಮಾತಾಡ್ಬೇಕಂತ ಅನ್ಕೊಂಡಿದ್ದ? ಹಿ ವಾಂಟೆಡ್ ಟು ಸ್ಪೀಕ್ ಟು ರೋಮಾಸ್ ಬ್ರದರ್ ದಿನೇಶ್ ತಲ್ರೇಸಾ. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಹಾಕಿ ಸರ್ ಅಂತ ಹೇಳ್ತಾಳೆ. ಓಕೆ, ಹಾಕೋಣ. ವೈ ಡಿಡ್ ಹಿ ವಾಂಟ್ ದ ಮೊಬೈಲ್? ಯಾಕೆ ಬಾಲೇಶ್ವರ್ ಮಿಶ್ರಾಗೆ ಮೊಬೈಲ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಬಿಕಾಸ್ ಹಿ ವಾಂಟೆಡ್ ಟು ಇನ್ಫಾರ್ಮ್ ಹರ್ ಬ್ರದರ್ ದಿನೇಶ್ ತಲ್ರೇಸಾ ಅಬೌಟ್ ದ ಆಕ್ಸಿಡೆಂಟ್. ಅವನಿಗೆ ಆ ಆಕ್ಸಿಡೆಂಟ್ ಬಗ್ಗೆ ಯಾರಿಗೆ? ದಿನೇಶ್ ತಲ್ರೇಸಾ ಹೇಳಬೇಕಾಗಿತ್ತು. ಸೊ ಅದಕ್ಕಾಗಿ ಹಿ ರಿಕ್ವೈರ್ಡ್ ದ ಮೊಬೈಲ್. ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಕ್ವಶನ್ ಇಸ್ ಡಿಸ್ಪ್ಲೇಯಿಂಗ್ ದೇರ್. Yes, ಬಂತು ನೋಡಿ. I think it is an astonishing thing that a stranger jumped off a moving train and risked his life for me. Okay, what happened to Baleshwara as soon as he jumped off a moving train? ಅಂದ್ರೆ ಮೂವಿಂಗ್ ಟ್ರೈನ್ ಜಂಪ್ ಮಾಡಿದ ಬಾಲೇಶ್ವರ್ಗೆ ಹತ್ತದಾದ್ರು ಏನು ಅಂತ ಕೇಳ್ತಾರೆ. ಏನು ಅಂತಂದ್ರೆ, he fell and hurt his ankle. ಅವನಿಗೆ ಸ್ವಲ್ಪ ಕಾಲಿನ ಕೀಲಿಗೆ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ, ಜಿಗಾನ.
ನೆಕ್ಸ್ಟ್ ಏನು ಅಂತಂದ್ರೆ ಹೂ ಇಸ್ ದ ಸ್ಟ್ರೇಂಜರ್ ಅಂತಂದ್ರೆ ಡೆಫಿನೆಟ್ ಆಗಿ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ಬಾಲೇಶ್ವರ ಮಿಶ್ರಣ ಆಗ್ತಾನೆ. ಅಂಡ್ ಹೌ ಡಿಡ್ ಬಾಲೇಶ್ವರ ಹೆಲ್ಪ್ ರೋಮಾ ತಲ್ರೇಜಾ ಅಂತ ಕೇಳ್ತಾರೆ. ಬಾಲೇಶ್ವರ ಮಿಶ್ರ ರೋಮಾ ತಲ್ರೇಜಾ ಹೆಂಗ್ ಹೆಲ್ಪ್ ಮಾಡ್ತಾನೆ ಅಂತ ಕೇಳ್ತಾರೆ. ಏನು ಅಂತಂದ್ರೆ ಬೈ ಏನು ಕ್ಯಾರಿಂಗ್ ಹರ್ ಟು ದ ಹಾಸ್ಪಿಟಲ್. ಓಕೆ, ಟು ದ ಹಾಸ್ಪಿಟಲ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ವಾಟ್ ವುಡ್ ಹ್ಯಾಪನ್ ಇಫ್ ಬಾಲೇಶ್ವರ ಹ್ಯಾಡಂಟ್ ಕಮ್ ಟು ಹರ್ ಹೆಲ್ಪ್ ಅಂತಂದ್ರೆ ಪ್ರೊಬ್ಯಾಬ್ಲಿ ಸಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್. ಬೈ ಚಾನ್ಸ್ ಅಲ್ಲಿ ಬಾಲೇಶ್ವರ ಮಿಶ್ರ ಬರದೇ ಹೋಗಿದ್ರೆ ಸಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್, ಆಕೆ ರಕ್ತ ಕರ್ಕೊಂಡು ಸಾಯ್ತಾ ಇದ್ರು ಅಂತ. ಓಕೆ, ಅಂಡ್ ನೆಕ್ಸ್ಟ್ ದೇರ್ಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ದೇರ್ಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತಿದೆ. ಹೂ ಇಸ್ ದ ಸ್ಪೀಕರ್ ಅಂದ್ರೆ ನಂಗೆ ನಿಯರೆಸ್ಟ್ ಪ್ಲೇಸ್ ಗೊತ್ತು ಅಂತ ಹೇಳ್ತಾರೆ. ಯಾರು ಅಂತಂದ್ರೆ ಇದನ್ನ ಹೇಳಿದವರು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಬಾಲೇಶ್ವರ್ ಮಿಶ್ರಾ. ವೈ ಡಿಡ್ ಹಿ ಚೂಸ್ ದ್ಯಾಟ್ ಪ್ಲೇಸ್? ಯಾಕೆ ಆ ಒಂದು ಪ್ಲೇಸ್ ಅನ್ನ ಆತ ಚೂಸ್ ಮಾಡ್ತಾನೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ದ ಕಾಪ್ ಸಜೆಸ್ಟೆಡ್ ದ್ಯಾಟ್ ಬಾಲೇಶ್ವರ ಟೇಕ್ ರೋಮಾ ಟು ಐರೋಲಿ ಬಿಕಾಸ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ ಫ್ರಮ್ ದ್ಯಾಟ್ ಪ್ಲೇಸ್. ಯಾವಾಗಲೂ ಆಕ್ಸಿಡೆಂಟ್ ಆದಾಗ ಬೆಸ್ಟ್ ಟ್ರೀಟ್ಮೆಂಟ್ ಕಿಂತನೂ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಬೆಸ್ಟ್, ಹೌದಾ? ಅಂಡ್ ವಾಟ್ ಹ್ಯಾಪನ್ಡ್ ಆಫ್ಟರ್ ಗೋಯಿಂಗ್ ಟು ದ್ಯಾಟ್ ಪ್ಲೇಸ್? ಅಲ್ಲಿ ಹೋದಾಗ ಏನಾಯ್ತು ಅಂತ ಕೇಳಿದ್ದಾರೆ. ಬಿಕಾಸ್ ಅಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತಂದ್ರೆ ದ ಹಾಸ್ಪಿಟಲ್ ಲ್ಯಾಕ್ಡ್ ದ ಫೆಸಿಲಿಟಿ ಅಂಡ್ ಪರ್ಸನಲ್. ಪರ್ಸನಲ್ ಮೀನ್ಸ್ ಸಿಬ್ಬಂದಿ. ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಸೌಲಭ್ಯಗಳ ಕೊರತೆ ಇತ್ತು, ಮತ್ತೆ ಅಲ್ಲಿ ಏನು ಪರ್ಸನಲ್ ಸಿಬ್ಬಂದಿಗಳ ಕೊರತೆ ಇತ್ತು. ಆಮೇಲೆ ಇಟ್ ಮೀನ್ಸ್ ದ ಆನ್ ಡ್ಯೂಟಿ ಫಿಸಿಷಿಯನ್ ಅಡ್ವೈಸರ್ ಬಾಲೇಶ್ವರ ಟು ಟೇಕ್ ರೋಮಾ ಟು ಎ ನಿಯರ್ ಬೈ ಹಾಸ್ಪಿಟಲ್ ಅಂತ ಹೇಳ್ತಾನೆ. ಐ ಆಮ್ ಆನ್ ಮೈ ವೇ. ಹೂ ಈಸ್ ಐ? ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರು ಐ ಅಂದ್ರೆ ಯಾರು ಅಂತ ಪಕ್ಕ ಅವನು ರೋಮಾ ತಲ್ರೇಜಾ ಬ್ರದರ್ ಇರ್ತಾನೆ, ಹಂಗೆ ಹೇಳ್ದವನು ದಿನೇಶ್ ತಲ್ರೇಜಾ. ವೇರ್ ವಾಸ್ ಹಿ ಗೋಯಿಂಗ್? he was going to divine multi-speciality hospital in Gansoli. And why was he going there? ಯಾಕೆ ಹೋಗ್ತಾನೆ ತೆಲುಗಟ್ಟೆ ನಾವು ಯಾಕೆ ಹೋಗ್ತಾನ? ಯಾಕೆ ಹೋಗ್ತಾನ ಅಂತಂದ್ರೆ ಬಿಕಾಸ್ his sister had fallen off a train and had been admitted there by Baleshwara. Next ಇನ್ನೊಂದು ಕ್ವಶನ್ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಸೀದಾ ಡಿಸ್ಪ್ಲೇ ಬರ್ತಾ ಇದೆ ನೋಡಿ, ಬರುತ್ತೆ ಕ್ವಶನ್ ಈಗ. ಎಸ್, ದ ಕ್ವಶನ್ ಇಸ್ ಡಿಸ್ಪ್ಲೇಯಿಂಗ್ ದೇರ್. Whom can I call? He asked quickly, fearing that she would black out once more. Who does I antide? I andre yaar antandre ಬಾಲೇಶ್ವರನೇ. And what did the listener answer? ಅಂದ್ರೆ ಇಲ್ಲಿ ಹಂಗಪ್ಪ ಒಂದು ನಿಮಿಷ ತಡಿಲ್ಲ, ಯಾಕೆ ಮಾಡತ್ತೀನಿ ಈಗ. ವಾಟ್ ಡಿಡ್ ದ ಲಿಸ್ನರ್ ಆನ್ಸರ್ ಅಂತಂದ್ರೆ ಆಕೆ ಹೇಳಿ, ಲಿಸ್ನರ್ ಅಂದ್ರೆ ಅಲ್ಲಿ ಯಾರು ರೋಮಾ ತಲ್ರೇಜಾನೆ. ಏನ್ ಹೇಳ್ತಾಳೆ ಆಕೆ? ದಿನೇಶ್ ತಲ್ರೇಜಾ ಅಂತ ಹೇಳ್ತಾಳೆ. ವಾಟ್ ಡೂ ಯು ಮೀನ್ ಬೈ ಬ್ಲಾಕ್ಔಟ್? ಬ್ಲಾಕ್ಔಟ್ ಅಂದ್ರೆ ಏನ್ ಗೊತ್ತಾ? ಅನ್ಕಾನ್ಸಿಯಸ್. ಅನ್ಕಾನ್ಸಿಯಸ್ ಅಂದ್ರೆ ಪ್ರಜ್ಞೆ ತಪ್ಪೋದು. ಬ್ಲಾಕ್ಔಟ್, ಬಿಕಮ್ ಅನ್ಕಾನ್ಸಿಯಸ್. ಓಕೆ, ಅಂಡ್ ನೆಕ್ಸ್ಟ್ ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಹೂ ವಾಸ್ ನ್ಯೂ ಟು ಮುಂಬೈ? ಅವನೇ ಬಾಲೇಶ್ವರ್ ಮಿಶ್ರಾನೇ. ಬರ್ತಾ ಇದೆ ನೋಡಿ ಕ್ವಶನ್. ಹೂ ವಾಸ್ ನ್ಯೂ ಟು ಮುಂಬೈ ಅಂತಂದ್ರೆ ಬಾಲೇಶ್ವರ್ ಮಿಶ್ರಾ. ವೈ ಹ್ಯಾಡ್ ಹಿ ಕಮ್ ಟು ಮುಂಬೈ? ಯಾಕೆ ಮುಂಬೈಗೆ ಬಂದ ಅಂತ ಕೇಳಿದ್ರೆ ಇನ್ ಸರ್ಚ್ ಆಫ್ ಜಾಬ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಾಟ್ ಮೇಡ್ ಹಿಮ್ ಫೀಲ್ ದಟ್ ದ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್? ಯಾಕೆ ಮುಂಬೈ ಪೀಪಲ್ ಭಯ ಪಡ್ತಾರೆ ಅಂತ ಕೇಳಿದ್ರೆ ಬಿಕಾಸ್ ನಿಮ್ಗೆಲ್ಲ ಗೊತ್ತೇ ಇದೆ, ನೋ ಬಡಿ ವಾಲಂಟಿಯರ್ ಟು ಹೆಲ್ಪ್ ರೋಮಾ ತಲ್ರೇಜಾ ವೆನ್ ಎವರ್ ಸಿ ಫೆಲ್ ಆಫ್ ದ ಟ್ರೈನ್ ಅಟ್ ದಟ್ ಟೈಮ್, ಬಿಕಾಸ್ ದೇ ಹ್ಯಾಡ್ ದ ಫಿಯರ್ ಅಬೌಟ್ ಗೆಟಿಂಗ್ ಟ್ರಾಪ್ಡ್ ಬೈ ದ ಪೊಲೀಸ್ ಆರ್ ಕೋರ್ಟ್ ಅಂತ ಹೇಳ್ಬೋದು. ಸೊ ಅದನ್ನ ಬರಿಬೇಕಾಗತ್ತೆ. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್. ಬರ್ತಾ ಇದೆ ನೋಡಿ ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ, ವೇಟ್ ಮಾಡಿ. ಬಂತು ನೋಡಿ, ಎಸ್ ಬಂತು ನೋಡಿ. ದೇರ್ಸ್ ಎ ಗರ್ಲ್ ಬೈ ದ ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್. ದೇರ್ಸ್ ಅ ಹಾಸ್ಪಿಟಲ್ ದೇರ್. ಹೂ ವಾಸ್ ಟು ಬಿ ಟೇಕನ್ ಟು ಐರೋಲಿ? ಯಾರನ್ನ ಹೋಗ್ಬೇಕು, ತಗೊಂಡು ಹೋಗ್ಬೇಕು ಯಾರನ್ನ ಅಂತಂದ್ರೆ ರೋಮಾ ತಲ್ರೇಜಾಗ ಹೋಗ್ಬೇಕಲ್ವಾ. ಅಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತ ಕೇಳಿದ್ರೆ ವೈ ಡಿಡ್ ಹಿ ಸಜೆಸ್ಟ್ ಸೊ? ಯಾಕೆ ಅಲ್ಲೇ ಸಜೆಸ್ಟ್ ಮಾಡ್ತಾರೆ ಅಂತಂದ್ರೆ ಬಿಕಾಸ್ ಒಂದೇನು ಅಂತಂದ್ರೆ ರೋಮಾ ವಾಸ್ ಬ್ಲೀಡಿಂಗ್ ಪ್ರೊಫ್ಯೂಸ್ಲಿ ಅಂತ ಹೇಳ್ಬೋದು. ಅಂಡ್ ಐರೋಲಿ ಇಸ್ ವೆರಿ ನಿಯರೆಸ್ಟ್ ಪ್ಲೇಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ ವೈ ಡಿಡ್ ಬಾಲೇಶ್ವರ್ ನಾಟ್ ಅಗ್ರಿ ಟು ದಿಸ್? ಯಾಕೆ ಇದಕ್ಕೆ ಒಪ್ಕೊಳ್ಳಿಲ್ಲ ಬಾಲೇಶ್ವರ ಅಂತ ಕೇಳಿದ್ರೆ ಬಿಕಾಸ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ ಫ್ರಮ್ ದ್ಯಾಟ್ ಪ್ಲೇಸ್. ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers. ಅಲ್ಲಿಂದ ಐರೋಲಿ ಎಷ್ಟು ಕಿಲೋಮೀಟರ್ ಇತ್ತು ಅಂತಂದ್ರೆ 10 kilometers ಇತ್ತು. ಬಿಕಾಸ್ ಆಫ್ ದಿಸ್ ರೀಸನ್ ಬಾಲೇಶ್ವರ ಡಿಸ್ಅಗ್ರೀಡ್.
ಇದಕ್ಕೆ ಒಪ್ಕೊಳ್ಳಿಲ್ಲ. ಬಿಕಾಸ್ ರೋಮಾ ತಲ್ರೆಸಾ ವಾಂಟೆಡ್ ಇಮಿಡಿಯೇಟ್ ಹೆಲ್ಪ್, ಮೆಡಿಕಲ್ ಹೆಲ್ಪ್. ಎಸ್, ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತದೆ ನೋಡಿ. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್. ಎಸ್, ಬಂತು ನೋಡಿ. ಹೂ ಇಸ್ ದ ಸ್ಪೀಕರ್? ಮಾತಾಡೋರು ಯಾರು ಅಂತಂದ್ರೆ ಬಾಲೇಶ್ವರ್ ಮಿಶ್ರಾನೇ. ಅಂಡ್ ಹೂ ಡಸ್ ಹರ್ ರೆಫರ್ ಟು? ಹರ್ ಅಂತಂದ್ರೆ ಪಕ್ಕ ರೋಮಾ ತಲ್ರೆಸಾ. ವೈ ಡಿಡಂಟ್ ದೇ ಸ್ಟಾಪ್? ಅದೇ ಮತ್ತೆ they had the fear about they were afraid of getting involved with court or police department ಅಂತ ಹೇಳ್ಬೋದು. ಸೇಮ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವಶನ್ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. ಇದು ಕೂಡ ಆಗಿದೆ. ಹೂಮ್ ಕ್ಯಾನ್ ಐ ಕಾಲ್ ಆಗಿದೆ ಅಲ್ವಾ? ಈಗ ಆಲ್ರೆಡಿ ಆಗಿದೆ ಕ್ವಶನ್. ಹೂ ಆಸ್ಕ್ ಅಂತಂದ್ರೆ ಬಾಲೇಶ್ವರ್ ಮಿಶ್ರಾ. ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ ಅಂತ ಹೇಳ್ತಾರೆ. ಯಾಕೆ ಬೇಗನೆ ಕೇಳ್ತಾನೆ ಅಂತಂದ್ರೆ ಹಿ ಫಿಯರ್ಡ್ ರೋಮಾ ವುಡ್ ಬ್ಲಾಕ್ ಔಟ್ ಒನ್ಸ್ ಮೋರ್ ಅಂತ ಹೇಳ್ಬೋದು. ಬ್ಲಾಕ್ ಔಟ್ ಅಂತಂದ್ರೆ ಮತ್ತೆ ಅನ್ಕಾನ್ಶಿಯಸ್ ಆಗ್ಬೋದು ಅಂತ ಹೇಳ್ತಾಳೆ. ವಾಟ್ ವಾಸ್ ದ ರಿಪ್ಲೈ ಅಂತಂದ್ರೆ ಸಿ ರಿಪ್ಲೈಡ್ ಮೈ ಬ್ರದರ್ ದಿನೇಶ್. ಆಕೆ ಹೇಳೋದು ಉದ್ದೇಶ ಅಷ್ಟೇ, ನನ್ನ ಬ್ರದರ್ ದಿನೇಶ್ ಅಂತ ಹೇಳ್ತಾಳೆ. ಹೌದಾ? ಸೊ ಅದನ್ನ ಬರಿಬೇಕಾಗತ್ತೆ. ಸೊ ಇಷ್ಟು ಎರಡದು. ಹೌದಾ? ಇನ್ನು ಎಷ್ಟು ಬಾಕಿ ಉಳಿದು? 2. ಈಗ ಅದನ್ನ ನೋಡೋಣ. ನೆಕ್ಸ್ಟ್ ಯಾವ್ದೀಗ 2 ಲೆಸನ್ ಅದು. ನೆಕ್ಸ್ಟ್ ದ ಡಿಸ್ಕವರಿ, ಮೇನ್ ಟಾಪಿಕ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ದ ಡಿಸ್ಕವರಿ ಬರ್ತಾ ಇದೆ. ನೆಕ್ಸ್ಟ್ ಅವನು ಬೇಗ 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 ಮುಗಿಸೋಣ. ಎಸ್, ಇನ್ನು ಡಿಸ್ಕವರಿ ಒಂದು, ಬ್ಯಾಲಡ್ ಆಫ್ ಟೆಂಪೆಸ್ಟ್ ಒಂದು. 2 ಮುಗಿದ್ರೆ ನಿಮ್ಮದು ಕಂಪ್ಲೀಟ್ 12 ಮಾರ್ಕ್ಸ್ ಫಿಕ್ಸ್. ಓಕೆ, 12 ಮಾರ್ಕ್ಸ್ ಫಿಕ್ಸ್. ಓಕೆ, ಸೊ ಬೇಗ ಬೇಗ ನೋಡೋಣ. ಎ ಗುಡ್ ಸೇಲರ್ ನೌಸ್ ಹಿಸ್ ಪ್ಲೇಸ್ ಸೇಸ್ ಕೊಲಂಬಸ್ ಟು ಡಿಯೋಗೋ. ವಾಸ್ ಕೊಲಂಬಸ್ ಗಿವಿಂಗ್ ಟು ಡಿಯೋಗೋ ಎ ಪೀಸ್ ಆಫ್ ಅಡ್ವೈಸ್ ಆರ್ ವಾಸ್ ಇಟ್ ಆನ್ ಇಂಡೈರೆಕ್ಟ್ ಕಮಾಂಡ್ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಅದು ಅಡ್ವೈಸ್ ಅಂತೂ ಅಲ್ವೇ ಅಲ್ಲ. ಕೊಲಂಬಸ್ ಡಿಯೋಗೋ ಹೇಳಕತ್ತಾನ ಅಂತಂದ್ರೆ ಅದು ಇಟ್ಸ್ ನಾಟ್ ಅನ್ ಅಡ್ವೈಸ್, ಇಟ್ಸ್ ಅನ್ ಇಂಡೈರೆಕ್ಟ್ ಕಮಾಂಡ್. ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾ ಇದ್ದಾನೆ ಡಿಯೋಗೋ ಗಾರ್ಸಿಯಾಗೆ. ಫಸ್ಟ್ ಒನ್, ವಾಟ್ ವಾಸ್ ಡಿಯೋಗೋ ರಿಯಾಕ್ಷನ್? ಅವಾಗ ಡಿಯೋಗೋ ಹೆಂಗ್ ರಿಯಾಕ್ಟ್ ಮಾಡಿದ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲೇನಾಗತ್ತೆ, ಡಿಯೋಗೋ ಗಾರ್ಸಿಯಾ ಟ್ರೈ ಟು ಸಪ್ರೆಸ್ ಇಸ್ ಆಂಗರ್ ಅಂದ್ರೆ ಡಿಯೋಗೋ ಗಾರ್ಸಿಯಾ ಏನ್ ಮಾಡ್ತಾನೆ, ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಅಂಡ್ ವಿತ್ ಎ ಸ್ಕಾಲ್ ಗೋಸ್ ಅಪ್ ಫ್ರಮ್ ದೇರ್. ಅಲ್ಲಿಂದ ಏನ್ ಮಾಡ್ತಾನೆ ಅಂತಂದ್ರೆ ಗೊಣಗುತ್ತಾ ಹೋಗ್ಬಿಡ್ತಾನೆ, ಮುಖವನ್ನ ಗಂಟಿಕ್ಕಿ ಹೋಗ್ತಾನೆ. ಸ್ಕಾಲ್, ಮುಖವನ್ನ ಗಂಟಿಕ್ಕಲ್ಲಿ ಏನ್ ಮಾಡ್ತಾನೆ, ಹೋಗ್ಬಿಡ್ತಾನೆ. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಅದರಲ್ಲಿ ವೈ ಡಿಡ್ ಕೊಲಂಬಸ್ ಸೇ ಸೋ? ಯಾಕೆ ಕೊಲಂಬಸ್ ಈ ರೀತಿ ಮಾತನ್ನ ಹೇಳ್ತಾನೆ ಅಂತಂದ್ರೆ, ಬಿಕಾಸ್ ಕ್ವಾರ್ಟರ್ ಡೆಕ್ ಅನ್ನೋದು ಏನು ಅಂತಂದ್ರೆ ಓನ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಲ್ಲಿರ್ಬೇಕು. ಹೌದಾ? ಬಿಕಾಸ್ ಹೀಸ್ ಕ್ಲೇಮ್ ವಾಸ್ ದಟ್ ಓನ್ಲಿ ದ ಕ್ಯಾಪ್ಟನ್ ಆಫ್ ದ ಶಿಪ್ ಹ್ಯಾಸ್ ದ ರೈಟ್ ಟು ಅಪಿಯರ್ ಆನ್ ದ ಕ್ವಾರ್ಟರ್ ಡೆಕ್. ಕ್ವಾರ್ಟರ್ ಡೆಕ್ ಇರೋದು ಕ್ಯಾಪ್ಟನ್ ಆಫ್ ಶಿಪ್ ಮಾತ್ರ ಅಂತೇಳಿ. ಹೌದಾ? ಸೊ ಹಾಗಾದ್ರೆ ಡಿಯೋಗಾಶ ಅಲ್ಲಿ ಹೋಗಿ ಮಾತಾಡ್ತಿರೋಣ, ಅವನು ಆ ರೀತಿ ಹೇಳಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ ದ ಸಂತಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಹಿಸ್ ಕ್ಯಾರ್ಕಸ್. ಕ್ಯಾರ್ಕಸ್ ಮೀನ್ಸ್ ನಾ ಬೇಸಿಕಲಿ ಹೇಳ್ಬಿಡ್ತೀನಿ, ಕ್ಯಾರ್ಕಸ್ ಮೀನ್ಸ್ ಡೆಡ್ ಬಾಡಿ. ಕ್ಯಾರ್ಕಸ್ ಮೀನ್ಸ್ ಡೆಡ್ ಬಾಡಿ. ಅಂಡ್ ಹೂಸ್ ವರ್ಡ್ಸ್ ವಾಸ್ ಪೆಪೆ ಕೋಟಿಂಗ್ ಹಿಯರ್? ಯಾರ ಮಾತುಗಳನ್ನ ಪೆಪೆಯಲ್ಲಿ ಕೋಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಪೆಪೆ ವಾಸ್ ಕೋಟಿಂಗ್ ದ ವರ್ಡ್ಸ್ ಆಫ್ ಗುಲೆರ್ಮೋ ಐರಿಶ್. ಗುಲೆರ್ಮೋ ಐರಿಶ್ ನ ಮಾತುಗಳನ್ನ ಪೆಪೆ ಕೋಟ್ ಮಾಡ್ತಾ ಇದ್ದಾನೆ. ವಾಟ್ ಡು ದ ವರ್ಡ್ಸ್ ರಿವೀಲ್ ಅಬೌಟ್ ದ ಪರ್ಸನ್ ಹೂ ಸೇಡ್ ದೆಮ್? ಹಂಗಾದ್ರೆ ಇದು ಏನ್ ತೋರಿಸ್ಕೊಡ್ತದ ಅಂತಂದ್ರೆ, ಬೇಸಿಕಲಿ ದ ಸೀಮೆನ್ ವರ್ ಅಪ್ಸೆಟ್, ದೇ ಬಿಕೇಮ್ ಅಪ್ಸೆಟ್ ವಿತ್ ಕೊಲಂಬಸ್. ಒಂದು, ಅವ್ರು ಕೊಲಂಬಸ್ ಬಗ್ಗೆ ಅಪ್ಸೆಟ್ ಇದ್ದಾರೆ ಅನ್ನೋದು ತೋರಿಸ್ಕೊಡುತ್ತೆ. ಅಂಡ್ ವಾಟ್ ಡಸ್ ದ ವರ್ಡ್ ಕ್ಯಾರ್ಕಸ್ ಮೀನ್ ಹಿಯರ್ ಅಂತಂದ್ರೆ, ಕ್ಯಾರ್ಕಸ್ ಅಂದ್ರೆ ನಾನು ಈಗ ಹೇಳಿದ್ದೇನೆ, ಈ ಕ್ಯಾರ್ಕಸ್ ಮೀನ್ಸ್ ಡೆಡ್ ಬಾಡಿ. ಯುವರ್ ಡ್ಯೂಟಿ ಇಸ್ ಟು ಒಬೇ ಮೀ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ, ಪ್ಲೀಸ್ ನೋಡಿ. ಎಸ್, ಬಂತು ನೋಡಿ. ಯುವರ್ ಡ್ಯೂಟಿ ಇಸ್ ಟು ಒಬೇ ಮೀ ಆಸ್ ಮೈನ್ ಇಸ್ ಟು ಒಬೇ ದ ರಾಯಲ್ ಸಾವರಿನ್ಸ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ನೋಡಿ, ಕೊಲಂಬಸ್ ಹೇಳ್ತಾನೆ, ನೀವು ನಿಮ್ಮ ಕೆಲಸ ಏನು, ನಾನ್ ಹೇಳ್ದಂಗೆ ಕೇಳೋದು. ನೀವು ನಾ ಹೇಳ್ದಂಗೆ ಕೇಳಿದ್ರೆ ಅಂತಂದ್ರೆ, ನಮ್ಮನ್ನೇನು ಕಳಿಸ್ಕೊಟ್ಟಾರಲ್ಲ ಸ್ಪೇನಿನ ರಾಜ ರಾಣಿ, ಅವರ ಮಾತುಗಳನ್ನು ಒಪ್ಪಿಕೊಂಡ ಹಾಗೆ ಅಂತ ಹೇಳ್ತಾನೆ. ವೆನ್ ಡಿಡ್ ಕೊಲಂಬಸ್ ಸೇ ದೀಸ್ ವರ್ಡ್ಸ್ ಟು ಗುಲೆರ್ಮೋ? ಯಾವಾಗ ಗುಲೆರ್ಮೋಗೆ ಈ ಮಾತನ್ನ ಹೇಳ್ತಾನಂತಂದ್ರೆ, ವೆನ್ ಎವರ್ ಗುಲೆರ್ಮೋ ಐರಿಶ್ ಅಂಡ್ ಅದರ್ ಸೀಮೆನ್ ದೇ ರೆಬೆಲ್ಡ್ ಅಗೇನ್ಸ್ಟ್ ಕೊಲಂಬಸ್ ಅಂಡ್ ಡಿಮ್ಯಾಂಡೆಡ್ ದಟ್ ದೇ ಶುಡ್ ಗಿವ್ ಅಪ್ ದೇರ್ ಸರ್ಚ್ ಫಾರ್ ಎ ನ್ಯೂ ಲ್ಯಾಂಡ್. ಅವರೆಲ್ಲ ಡಿಮ್ಯಾಂಡ್ ಮಾಡ್ತಾರೆ, ಇಲ್ಲ ನೀನು ಹೊಸ ಪ್ರದೇಶನ ಕಂಡುಹಿಡಿದು ಬಿಟ್ಟು ಬಿಡಬೇಕು ಅಂತೇಳಿ. ಸೊ ಆ ಟೈಮ್ದಲ್ಲಿ ಈ ಕೊಲಂಬಸ್ ಈ ಮಾತನ್ನ ಹೇಳ್ತಾನೆ. ಅಂಡ್ ವಾಟ್ ಡು ದೀಸ್ ವರ್ಡ್ಸ್ ಪ್ರೂವ್? ಹಂಗಾದ್ರೆ ಕೊಲಂಬಸ್ ಈ ರೀತಿ ಹೇಳ್ತಾನೆ ಅಂತಂದ್ರೆ, ಇದು ಕೊಲಂಬಸ್ನ ಯಾವ ಗುಣವನ್ನ ತೋರಿಸುತ್ತೆ ಅಂತಂದ್ರೆ, ಕೊಲಂಬಸ್ ವಾಸ್ ನಾಟ್ ಓನ್ಲಿ ಎ ಸ್ಟ್ರಾಂಗ್ ಲೀಡರ್. ಕೊಲಂಬಸ್ ನಲ್ಲಿ ಡೌಟೇ ಇಲ್ಲ. ಏನು ಅಂತಂದ್ರೆ, ಹಿ ವಾಸ್ ನಾಟ್ ಓನ್ಲಿ ಸ್ಟ್ರಾಂಗ್ ಲೀಡರ್ ಬಟ್ ಆಲ್ಸೋ ಹಿ ವಾಸ್ ವೆರಿ ಲಾಯಲ್ ಅಂಡ್ ಒಬಿಡಿಯಂಟ್ ಟುವರ್ಡ್ಸ್ ಹಿಸ್ ಕಿಂಗ್ ಅಂಡ್ ಕ್ವೀನ್ ಆಫ್ ಸ್ಪೇನ್. ಇನ್ನೊಂದೇನು ಅಂತಂದ್ರೆ, ಅವನು ತುಂಬಾ ಸ್ವಾಮಿನಿಷ್ಠೆ. ಯಾರಿಗೆ? ಕಿಂಗ್ ಮತ್ತು ಕ್ವೀನ್ಗೆ, ಸ್ಪೇನಿನ ರಾಜ ರಾಣಿಗೆ ತುಂಬಾ ಏನು ಅಂತಂದ್ರೆ ಸ್ವಾಮಿನಿಷ್ಠನಾಗಿರ್ತಾನೆ ಕೊಲಂಬಸ್. ಇದು ಕೂಡ ಅದನ್ನು ತೋರಿಸ್ಕೊಡುತ್ತೆ.
ಅಂಡ್ ನೆಕ್ಸ್ಟ್ ಏನು, ವೈ ಡಿಡ್ ಕೊಲಂಬಸ್ ಸೇಸ್ ಸೊ ಅಂತ ಕೇಳ್ತಾರೆ. ಯಾಕೆ ಈ ಮಾತುಗಳನ್ನ ಹೇಳಿದೆ ಈಗಲೇ ಏನಂತಾರೆ, ಬಿಕಾಸ್ ಗುಲೆರ್ಮೋ ಐರಿಶ್ ಅಂಡ್ ಅದರ್ ಸೀಮೆನ್ ದೇ ರೆಬೆಲ್ಡ್ ಅಗೇನ್ಸ್ಟ್ ಕೊಲಂಬಸ್ ಅಂತ ಹೇಳ್ಬೋದು. ಸೊ ಅದನ್ನ ಬರಿಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 4 ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಸ್, ಕ್ವಶನ್ ನಂಬರ್ 4 displaying there. Once clear of the devil's track to nowhere, we'll blow our way back home. ಹೌದಾ? ವಾಟ್ ಡಸ್ ಡೆವಿಲ್ಸ್ ಟ್ರ್ಯಾಕ್ ಅಂತ ಕೇಳಿದರೆ, ಬಿಕಾಸ್ ದ ಸೀಮೆನ್ ಥಾಟ್ ಕೊಲಂಬಸ್ ವಾಸ್ ರಿಸ್ಕಿಂಗ್ ದೇರ್ ಲೈಫ್. ಸುನಿಲ್ ಹೆಗಡೆ ಕೇಳ್ತಾರೆ, ಸರ್ ಡಿಸ್ಕವರಿ ಲೆಸನ್ ಕ್ವಶನ್ ಬರ್ತಾವ? ನೋ, ಬರಲ್ಲ. ಓನ್ಲಿ ಡಿಸ್ಕವರಿ ಲೆಸನ್ ದಲ್ಲಿ ನೀವು ಎಕ್ಸ್ಟ್ರಾಕ್ಟ್ಸ್ ಗಳನ್ನ ಮಾತ್ರ ಸ್ಟಡಿ ಮಾಡಿ, ಕ್ವಶನ್ ಬರೋದೇ ಇಲ್ಲ, ಬರಂಗಿಲ್ಲ. ಓಕೆ, ಡೋಂಟ್ ಬಾದರ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಓನ್ಲಿ ಎಕ್ಸ್ಟ್ರಾಕ್ಟ್ಸ್. ಗಳನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಕ್ವಶನ್ ಬರೋದಿಲ್ಲ. ಓಕೆ, ಡೆವಿಲ್ಸ್ ಟ್ರ್ಯಾಕ್ ಅಂತಂದ್ರೆ ಬಿಕಾಸ್ ದ ಸೀಮೆನ್ ಥಾಟ್ ಕೊಲಂಬಸ್ ವಾಸ್ ರಿಸ್ಕಿಂಗ್ ದೇರ್ ಲಿವ್ಸ್. ಓಕೆ, ಅಂಡ್ ಹೌ ಡಿಡ್ ದೇ ಪ್ರೂವ್ ಟು ಬಿ ರಾಂಗ್? ಹೆಂಗೆ ಅವರು ರಾಂಗ್ ಅಂತ ಪ್ರೂವ್ ಮಾಡಿದ್ರು ಅಂತ ಕೇಳ್ತಾರೆ. ವೆರಿ ಸೂನ್ ಲ್ಯಾಂಡ್ ವಾಸ್ ಸೈಟೆಡ್ ಅಂಡ್ ನ್ಯೂ ವರ್ಲ್ಡ್ ವಾಸ್ ಡಿಸ್ಕವರ್ಡ್. ಅವಾಗ ಅವ್ರು ಹೇಳಿದ್ರು ರಾಂಗ್ ಅಂತ ಅನಿಸ್ತದೆ. ವೈ ಡಿಡ್ ದೇ ಸೇ ಸೊ? ಯಾಕೆ ಹಂಗೆ ಹೇಳಿದ್ರು ಅಂತ ಕೇಳಿದ್ರೆ, ದ ಸೀಮೆನ್ ಥಾಟ್ ಏನು ಅಂತಂದ್ರೆ, ಕೊಲಂಬಸ್ ವಾಸ್ ಟ್ರೈಂಗ್ ಟು ಟೇಕ್ ದ ಲಿವ್ಸ್ ಆಫ್ 50 men ಅಂಡ್ ದೇ ವರ್ ಫೆಡ್ ಅಪ್ ವಿತ್ ಅರೋಗನ್ಸ್ ಆಫ್ ಕೊಲಂಬಸ್. ಅವ್ರಿಗೆ ಇಟ್ ಮೀನ್ಸ್ ದೇ ಡಿಡಂಟ್ ಲೈಕ್ ಅರೋಗನ್ಸ್ ನೇಚರ್ ಆಫ್ ಕೊಲಂಬಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಲಿವ್ಸ್ ಆಫ್ 50 in his hands? ಹೂ ಇಸ್ ದ ಸ್ಪೀಕರ್? ನೋಡಿ, ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ಡಿಯೋಗೋ ಗಾರ್ಸಿಯಾ. ಡಿಯೋಗೋ ಗಾರ್ಸಿಯಾನ ಸ್ಪೀಕರ್. ಇಲ್ಲಿ ಯಾರಿಗೆ ಮಾತಾಡ್ತಾನೆ ಅಂತಂದ್ರೆ ಪೆಡ್ರೋಗೆ ಹೇಳ್ತಾನೆ. ಹಿ ಟೋಲ್ಡ್ ಪೆಡ್ರೋ. ಓಕೆ, ಅಂಡ್ ವಾಟ್ ಡಸ್ ದ ಸ್ಪೀಕರ್ ಮೀನ್? ಇದರ ಅರ್ಥ ಏನು ಅಂತ ಕೇಳ್ತಾರೆ. ಇಟ್ ಮೀನ್ಸ್ ದಟ್ ಕೊಲಂಬಸ್ ಹ್ಯಾಡ್ ನೋ ರೈಟ್ ಟು ಸ್ಪಾಯಿಲ್ ದೇರ್ ಲಿವ್ಸ್. ಕೊಲಂಬಸ್ಗೆ ಅವರ ಜೀವನವನ್ನ ಹಾಳು ಮಾಡ್ತಕ್ಕಂಥ ಯಾವುದೇ ರೈಟ್ಸ್ ಇಲ್ಲ. ಓಕೆ, ವಾಟ್ ಮೇಡ್ ಹಿಮ್ ಸೇ ಸೊ? ಯಾಕೆ ಹಿಂಗ್ ಹೇಳಿದ ಅಂತ ಕೇಳಿದ್ರೆ, ಡಿಯೋಗೋ ಅಂಡ್ ಅದರ್ ಸೀಮೆನ್ ವರ್ ಬಿಕಮಿಂಗ್ ಇಂಪೇಷಂಟ್. ದೇ ಶೋಡ್ ದೇರ್ ಇಂಪೇಷಂಟ್ ನೇಚರ್ ಅಂಡ್ ದೇ ವಾಂಟೆಡ್ ಟು ರಿಟರ್ನ್ ಬ್ಯಾಕ್ ಟು ದೇರ್ ಹೋಮ್. ದೇ ವಾಂಟೆಡ್ ಟು ರಿಟರ್ನ್ ಬ್ಯಾಕ್ ಟು ಸ್ಪೇನ್ ಅಂತ ಹೇಳ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್, ಮ್ಯೂಟಿನಿ ಇಸ್ ಅನ್ ಅಗ್ಲಿ ವರ್ಡ್ ಸರ್. ಹೂ ಇಸ್ ದ ಸ್ಪೀಕರ್ ಆಫ್ ದ ಸ್ಟೇಟ್ಮೆಂಟ್? ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದರೆ ಡಿಯೋಗೋ ಗಾರ್ಸಿಯಾ. ಡಿಯೋಗೋ ಗಾರ್ಸಿಯಾ ಈ ಮಾತುಗಳನ್ನ ಹೇಳ್ತಾನೆ. ನೋಡಿ, ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಮಲ್ಲಿ ಕೂಡ. ಸೊ ಡಿಯೋಗೋ ಗಾರ್ಸಿಯಾ ಸೇಡ್ ದೀಸ್ ವರ್ಡ್ಸ್. ಇವನ್ನ ಡಿಯೋಗೋ ಗಾರ್ಸಿಯಾ ಹೇಳ್ತಾ ಇದ್ದಾನೆ. ವೈ ಇಸ್ ಮ್ಯೂಟಿನಿ ಅನ್ ಅಗ್ಲಿ ವರ್ಡ್? ಹಾಗಾದ್ರೆ ಮ್ಯೂಟಿನಿ ಅಂತಕ್ಕಂಥದ್ದು ಯಾಕೆ ಅಗ್ಲಿ ವರ್ಡ್ ಆಗುತ್ತೆ ಅಂತ ಕೇಳ್ತಾರೆ. ಬಿಕಾಸ್ ಬೇಸಿಕಲಿ ಮ್ಯೂಟಿನಿ ಇಸ್ ನಾಟ್ ಅನ್ ಅಗ್ಲಿ ವರ್ಡ್. ಇಟ್ ಈಸ್ ಅನ್ ಅಗ್ಲಿಯರ್ ಡೀಟ್ ವಿಚ್ ಲೀಡ್ಸ್ ಟು ಡೆಸ್ಟ್ರಕ್ಷನ್. ಮ್ಯೂಟಿನಿಯನ್ನ ಅಗ್ಲಿ ವರ್ಡ್ ಅಂತ ಹೇಳಕ್ ಆಗಲ್ಲ, ಬಟ್ ಅಗ್ಲಿಯರ್ ಡೀಡ್, ಅದು ಅಗ್ಲಿಯರ್ ಕೆಟ್ಟ ಕೆಲಸ ಅಷ್ಟೇ. ಹೌದಾ? ಸೊ ಅದನ್ನ ಬರೀಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಕ್ವಶನ್, ವೈ ಡಿಡ್ ಹಿ ಸೇ ಸೊ? ಯಾಕೆ ಈ ಮಾತನ್ನ ಡಿಯೋಗೋ ಗಾರ್ಸಿಯಾ ಹೇಳ್ತಾನೆ ಅಂತ ಕೇಳಿದ್ದಾರೆ. ಯಾಕಂತಂದ್ರೆ ಬಿಕಾಸ್ ಪೆಡ್ರೋ ಥಾಟ್ ದಟ್ ಡಿಯೋಗೋ ಅಂಡ್ ಅದರ್ ಸೀಮೆನ್ ವರ್ ಎಂಟರ್ಟೈನಿಂಗ್ ದ ಮ್ಯೂಟ್ನಸ್ ಥಾಟ್ಸ್. ಯಾವಾಗ ಪೆಡ್ರೋಗ್ ಅನ್ಸುತ್ತೆ ಡಿಯೋಗೋ ಗಾರ್ಸಿಯಾ ಮತ್ತೆ ಅದರ್ ಸೀಮೆನ್ ಈ ಮ್ಯೂಟ್ನಸ್ ಥಾಟ್ಸ್ ಅನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಈ ಮಾತನ್ನ ಡಿಯೋಗೋ ಗಾರ್ಸಿಯಾ ಹೇಳ್ತಾನೆ. ಓಕೆ, ಅಂಡ್ ಡಿಸಿಪ್ಲಿನ್ ನೌಸ್ ನೋ ಬಟ್ಸ್ ಸೇಸ್ ಕೊಲಂಬಸ್. ಡಿಸಿಪ್ಲಿನ್ ಅಂದ್ರೆ ಶಿಸ್ತಿಗೆ ಬಟ್ಸ್ ಗಿಟ್ಸ್ ಏನಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆದರಿಗಿದ್ರೆ ಏನು ಹೇಳೋಂಗಿಲ್ಲ ಅಂತ ಹೇಳಿ. ವೆನ್ ಡಿಡ್ ಕೊಲಂಬಸ್ ಸೇ ದಿಸ್? ಯಾವಾಗ ಹೇಳ್ತಾನೆ ಅಂತ ಕೇಳ್ತಾರೆ. ವೆನ್ ಹಿ ಆಸ್ಕ್ ಫ್ರಾನ್ಸಿಸ್ಕೋ ಟು ಬ್ರಿಂಗ್ ಗುಲೆರ್ಮೋ ಐರಿಸ್ ಟು ಹಿಮ್. ಹೌದಾ? ಗುಲೆರ್ಮೋ ಐರಿಸ್ ಕರ್ಕೊಂಬಂದಾಗ ಈ ಮಾತನ್ನ ಹೇಳ್ತಾನೆ. ವಾಟ್ ಡಿಡ್ ಕೊಲಂಬಸ್ ಮೀನ್ ಟು ಸೇ ಬೈ ದೀಸ್ ವರ್ಡ್ಸ್? ಇದರ ಅರ್ಥ ಏನು ಅಂತ ಹೇಳ್ತಾನೆ. ಕೊಲಂಬಸ್ ಮೀನ್ಸ್ ದಟ್ ಒನ್ ಶುಡ್ ನಾಟ್ ಹೆಸಿಟೇಟ್ ಟು ಎನ್ಫೋರ್ಸ್ ಡಿಸಿಪ್ಲಿನ್. ಅಂದ್ರೆ ಇಟ್ ಮೀನ್ಸ್ ಅಕಾರ್ಡಿಂಗ್ ಟು ಹಿಮ್ ಎವ್ರಿ ಒನ್ ಶುಡ್ ಫಾಲೋ ಡಿಸಿಪ್ಲಿನ್. ಕೊಲಂಬಸ್ ಪ್ರಕಾರ ಏನು ಅಂತಂದ್ರೆ ಪ್ರತಿಯೊಬ್ಬನು ಶಿಸ್ತನ್ನ ಪಾಲಿಸಲೇಬೇಕು ಅನ್ನೋದು ಅವನ ಉದ್ದೇಶ. ಓಕೆ, ಅಂಡ್ ಥರ್ಡ್ ಒನ್ ಏನು ಅಂತಂದ್ರೆ, ಟು ವಾಟ್ ಡಸ್ ದ ವರ್ಡ್ ಡಿಸಿಪ್ಲಿನ್ ಹಿಯರ್ ರೆಫರ್ ಟು? ಹಂಗಾದ್ರೆ ಡಿಸಿಪ್ಲಿನ್ ಅಂದ್ರೆ ಏನು ಅಂತ ಕೇಳಿದ್ರೆ, ಡಿಸಿಪ್ಲಿನ್ ರೆಫರ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ದ ಸೀಮೆನ್ ಅಂಡ್ ಅದರ್ಸ್ ಟು ಫಾಲೋ ಆನ್ ದ ಶಿಪ್ಸ್. ಈಗ ನಿಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ ಟೀಚರ್ಸ್, ನೀವು ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಇಟ್ ಮೀನ್ಸ್ ಎವ್ರಿ ಒನ್ ಶುಡ್ ಫಾಲೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್
ಪ್ರತಿಯೊಬ್ಬರು ಅಲ್ಲಿರ್ತಕ್ಕಂಥ ನಿಯತಿ ನಿಯಮಗಳನ್ನ ಪಾಲಿಸಬೇಕು ಅಂತಕ್ಕಂಥದ್ದು. ಅಂಡ್ ಪೆಪೆ ಸೇಡ್, ಕ್ಯಾಪ್ಟನ್ ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ನೋಡಿ ನೆಕ್ಸ್ಟ್ ಬರ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಇದರ ಪೆಪೆ ಹೇಳ್ತಾನೆ, ವೈ ಡಿಡ್ ಪೆಪೆ ಸೇ ದೀಸ್ ವರ್ಡ್ಸ್? ಯಾಕೆ ಅಂತಂದ್ರೆ, ಬಿಕಾಸ್ ಪೆಪೆ ನ್ಯೂ ದಟ್ ಪೆಪೆ ಹ್ಯಾಡ್ ನೌನ್ ದ ಟ್ರೂತ್ ದಟ್ ದ ಸೀಮೆನ್ ದೇ ಬಿಕೇಮ್ ವೆರಿ ಡೇಂಜರಸ್ ಅಂಡ್ ದೇ ವಾಂಟೆಡ್ ಟು ರೆಬೆಲ್ ಅಗೇನ್ಸ್ಟ್ ಕೊಲಂಬಸ್. ಅದು ಗೊತ್ತಿರುತ್ತೆ. ಆವಾಗ ಇದು ಗೊತ್ತಿದ್ದೆ ಅವನು ಪೆಪೆ ಕೊಲಂಬಸ್ಗೆ ಈ ರೀತಿನೇ ಹೇಳ್ತಾನೆ. ವೈ ವರ್ ದೇ ಡೆಸ್ಪರೇಟ್? ಯಾಕೆ ಡೆಸ್ಪರೇಟ್ ಆಗಿದ್ರು ಅಂತಂದ್ರೆ, ಬಿಕಾಸ್ ದೇ ಲಾಸ್ಟ್ ದೇರ್ ಫ್ಯಾಮಿಲೀಸ್, ದೇ ಲಾಸ್ಟ್ ದೇರ್ ಪೇಷನ್ಸ್, ಸೊ ದೇ ಹ್ಯಾಡ್ ಬಿಕಮ್ ಹೋಮ್ ಸಿಕ್. ಇಟ್ ಮೀನ್ಸ್ ದೇ ವಾಂಟೆಡ್ ಟು ರಿಟರ್ನ್ ಬ್ಯಾಕ್ ಟು ದೇರ್ ಹೋಮ್. ಸೊ ಅದಕ್ಕಾಗಿ ಈ ಮಾತನ್ನ ಹೇಳ್ತಾರೆ. ಅಂಡ್ ಹೂಮ್ ಡಸ್ ದ ವರ್ಡ್ ದೇ ರೆಫರ್? ದೇ ಅಂದ್ರೆ ಪಕ್ಕ ಅಲ್ಲಿ ಯಾರು ಆಗ್ತಾರೆ? ದ ಸಿಮೆನ್ ಆಗ್ತಾರೆ. ವಾಟ್ ಡಸ್ ದಟ್ ಚೈಲ್ಡ್ ಬಿಟ್ವೀನ್ ಮೀ ಅಂಡ್ ಡೆತ್? ನೋಡಿ ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಯಾರಪ್ಪ ಅವನು ಹುಡುಗ ನನ್ನ ಮತ್ತು ಸಾವಿನ ನಡುವೆ ನಿಂತವನು ಅಂತ ಕೇಳ್ತಾನೆ. ಸೊ ಇಲ್ಲಿ ಪಕ್ಕ ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ಕೊಲಂಬಸ್. ಈ ಮಾತನ್ನ ಹೇಳಿದವನು ಮಾತ್ರ ಕೊಲಂಬಸ್. ವೆನ್ ಡಿಡ್ ಸ್ಪೀಕರ್ ಸೇ ದಿಸ್ ಅಂತ ಹೇಳಿದ್ದಾರೆ. ಯಾವಾಗ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ, ವೆನ್ ಕೊಲಂಬಸ್ ಹರ್ಡ್ ಪೆಪೆ ಸೇಯಿಂಗ್ ದಟ್ ಹಿ ಹ್ಯಾಡ್ ಟು ಬಿ ಕಿಲ್ಡ್ ಫಸ್ಟ್. ಹೌದಾ? ಇಟ್ ಮೀನ್ಸ್ ಪೆಪೆ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಮ್. ಪೆಪೆ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಮ್ ಫ್ರಮ್ ದ ಸೀಮೆನ್. ಆ ಸೀಮೆನ್ ಇಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪೆಪೆನೆ ಬೆಸ್ಟ್ ಇರ್ತಾನೆ. ಅಂಡ್ ನೆಕ್ಸ್ಟ್ ಏನಾಗುತ್ತಂದ್ರೆ, ವಾಟ್ ಹ್ಯಾಡ್ ದ ಚೈಲ್ಡ್ ಡನ್ ಅಂತ ಕೇಳಿದ್ದಾರೆ. ಹಂಗಾದ್ರೆ ಚೈಲ್ಡ್ ಏನ್ ಮಾಡಿದ ಅಂತಂದ್ರೆ, ವೆನ್ ಎವರ್ ದ ಸೀಮೆನ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್, ವೆನ್ ಎವರ್ ಸೀಮೆನ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್, ವಾಟ್ ಹ್ಯಾಪನ್ಸ್ ಅಟ್ ದಟ್ ಟೈಮ್? he stood in front of Columbus to protect him. ಅವಾಗ ಏನಾಗುತ್ತೆ ಅಂತಂದ್ರೆ, ಅವನು ಅಡ್ಡ ನಿಂತು ಬಿಡ್ತಾನೆ, ನನಗೆ ಫಸ್ಟ್ ಹೊಡೀರಿ ಅಂತೇಳಿ. ಸೊ ಅದಕ್ಕಾಗಿ ಅದು ಕೊಲಂಬಸ್ಗೆ ಮೆಚ್ಚುಗೆ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಕ್ವಶನ್ ನಂಬರ್ 11. ಓಕೆ, ಕ್ವಶನ್ ನಂಬರ್ 11. They ought to stop that. The captain is always furious when he hears it. ಹೌದಾ? ಅವ್ರಿಗೆ ಸುಮ್ಮನೆ ಕೂತ್ಕೊ ಅಂತ ಹೇಳಿ, ಕ್ಯಾಪ್ಟನ್ ಇದನ್ನ ಕೇಳಿದಂದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಹೌದಾ? ತುಂಬಾ ಕೋಪ ಆಗುತ್ತೆ ಅವನ್ಗೆ. ಇದನ್ನ ಯುವಾನ್ ಪ್ಯಾಟಿನೋ ಹೇಳ್ತಾನೆ ನೋಡಿ. ಹೌದಾ? ಸೊ ಹೂ ಶುಡ್ ಸ್ಟಾಪ್ ದ್ಯಾಟ್ ಅಂತ ಹೇಳ್ತಾರೆ. ಹೂ ಶುಡ್ ಸ್ಟಾಪ್ ದ್ಯಾಟ್ ಅಂತಂದ್ರೆ ದ ಸೇಲರ್ಸ್. ಸೇಲರ್ಸ್ ಸುಮ್ ಕೂತ್ಕೋಬೇಕಲ್ವಾ? ಇದು ಮೊನ್ನೆ ಕೂಡ ಕ್ವಶನ್ ಬಂದಿತ್ತು ನೋಡಿ. ಇದನ್ನ ಯುವಾನ್ ಪ್ಯಾಟಿನೋ ಹೇಳ್ತಾನೆ, ಯುವಾನ್ ಪ್ಯಾಟಿನೋ. ಓಕೆ, ಅಂಡ್ ವಾಟ್ ಡಸ್ ಇಟ್ ರೆಫರ್ ಟು ಅಂತಂದ್ರೆ, ಇಟ್ ಅಂದ್ರೆ ಏನು? ಇಟ್ ಅಂದ್ರೆ ಅಲ್ಲಿ ಸೀಮೆನ್ ಸಾಂಗ್ ಅಲ್ವಾ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರುತ್ತಾ ಸರ್? ಸುನಿಲ್ ಹೆಗಡೆ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಒನ್ ವರ್ಡ್ ಬರೋದಿಲ್ಲ, ಮ್ಯಾಕ್ಸಿಮಮ್ ಬರೋದಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿ ನೋಡೋಣ. ನನಗನ್ಸೋ ಮಟ್ಟಿಗೆ ಮ್ಯಾಕ್ಸಿಮಮ್ ಬರಲ್ಲ, ಒನ್ ವರ್ಡು 100% ಬರಲ್ಲ. ಸೊ ಆದ್ರೂ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡಿ ಬೆಟರ್. ಓಕೆ, ಅಂಡ್ ಇಟ್ ಅಂದ್ರೆ ದ ಸೀಮೆನ್ ಸಾಂಗು. ಅಂಡ್ ವಾಟ್ ಮೇಡ್ ಹಿಮ್ ಟು ಸೇ ಸೋ? ಯಾಕೆ ಈ ಮಾತನ್ನ ಹೇಳ್ತಾನೆ ಯುವಾನ್ ಪ್ಯಾಟಿನೋ ಅಂತಂದ್ರೆ, ಅಲ್ಲಿ ಬರ್ತಾ ಇದೆ ನೋಡಿ. ಎಸ್, ಬಂತು ನೋಡಿ ಕ್ವಶನ್. ವಾಟ್ ಮೇಡ್ ಹಿಮ್ ಟು ಸೇ ಸೊ ಅಂತಂದ್ರೆ, ಯುವಾನ್ ಥಾಟ್ ದಟ್ ದ ಸಾಂಗ್ ಆಫ್ ದ ಸೀಮೆನ್ ವಾಸ್ ಹ್ಯಾವಿಂಗ್ ದ ಸ್ಮೆಲ್ ಆಫ್ ಮ್ಯೂಟಿನಿ. ಅವರು ಹಾಡೋದು ಸುಮ್ಮನೆ ಹಾಡಾಡ್ತಿದ್ರೆ ಯಾರು ಏನೋ ಅನ್ನಲ್ಲ, ಬಟ್ ಇಟ್ ಹ್ಯಾಸ್ ಅ ಸ್ಮೆಲ್ ಆಫ್ ಮ್ಯೂಟಿನಿ ಅಂತ ಹೇಳ್ಬೋದು. ಅದು ಏನು ಅಂತಂದ್ರೆ ಅಗೇನ್ಸ್ಟ್ ಕೊಲಂಬಸ್ ಇರೋದ್ರಿಂದ. ಸೊ ಆ ರೀತಿ ಹೇಳ್ತಾರೆ. ಅಂಡ್ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ನೀವು ಬರೀ ಏನೋ ಪೇಷನ್ಸ್ ತಗೋರಿ ಅಂತ ಹೇಳ್ತಾರೆ. ಎಷ್ಟು ತಗೋಬೇಕು ಸರ್ ಅಂತ ಅವ್ನು ಕೇಳ್ತಾನೆ. ಯಾರು ಕೇಳ್ತಾರೆ? ಡಿಯೋಗೋ ಹೇಳ್ತಾನೆ, ಹೂ ಲಾಸ್ಟ್ ಹಿಸ್ ಪೇಷನ್ಸ್. ಹಂಗಾದ್ರೆ ಪೇಷನ್ಸ್ ಕಳ್ಕೊಂಡು ನಾವು ಯಾರು ಅಂತ ಕೇಳಿದ್ರೆ, ಡಿಯೋಗೋ ಗಾರ್ಸಿಯಾ ಲಾಸ್ಟ್ ಹಿಸ್ ಪೇಷನ್ಸ್. ಹೂ ಈಸ್ ಹಿ ಸ್ಪೀಕಿಂಗ್ ಟು? ಇದನ್ನ ಯಾರ ಜೋಡಿ ಮಾತಾಡ್ತಾ ಇರ್ತಾನೆ? ಆಫೀಸರ್ ಜೋಡಿ. ಡಿಯೋಗೋ ಈಸ್ ಸ್ಪೀಕಿಂಗ್ ಟು ಪೆಡ್ರೋ. ವೈ ಡಿಡ್ ಹಿ ಸ್ಪೀಕ್ ಸೊ? ಯಾಕೆ ಅವನ ಜೋಡಿ ಮಾತಾಡ್ತಾನೆ? ಬಿಕಾಸ್ ಬೇಸಿಕಲಿ ಡಿಯೋಗೋ ಗಾರ್ಸಿಯಾ ಲಾಸ್ಟ್ ಹಿಸ್ ಪೇಷನ್ಸ್ ಅಂಡ್ he became desperate to go back to Spain. ಹೌದಾ? ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಸ್, ಡಿಸ್ಪ್ಲೇ ಆಗುತ್ತೆ ನೋಡಿ. ಬಂತು ನೋಡಿ ಕ್ವಶನ್. We are like bats trying to fly by day. It's time he gave way. Why should one man have the leaves of 50 in his hands? Who is compared to bats? The seamen. ಹೌದಲ್ವಾ? ಸೀಮೆನ್ನೇ ಬ್ಯಾಟ್ಸ್ ಕಂಪೇರ್ ಆಗಿದೆ. ಅಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ,
ವಾಟ್ ಡಸ್ ದ ಸ್ಪೀಕರ್ ಮೀನ್? ಹಂಗಾದ್ರೆ ಈ ರೀತಿ ಹೇಳತ್ತಾರ ಅಂದ್ರೆ ಅರ್ಥ ಏನು ಅಂತಂದ್ರೆ, ಇಟ್ ಮೀನ್ಸ್ ದ ಸೀಮೆನ್ ಆರ್ ಫೋರ್ಸ್ ಟು ಕಂಟಿನ್ಯೂ ವಾಯೇಜ್. ವಾಯೇಜ್ ಮೀನ್ಸ್ ಏನು? ಸಮುದ್ರಯಾನ ಇನ್ ಕನ್ನಡ. ಇನ್ ಇಂಗ್ಲಿಷ್ ಜರ್ನಿ ಬೈ ಸಿ. ಸಂಕೇತ್, ಓಕೆ ಓಕೆ, 2 marks ಕ್ವಶನ್ PDF ಹಾಕಿ ಸರ್ ಪ್ಲೀಸ್ ಅಂತ ಹೇಳ್ತಾನೆ. ಓಕೆ ಸಂಕೇತ್, ಆಫ್ಟರ್ ದಿಸ್ ವಿಡಿಯೋ ಐ ವಿಲ್ ಸೆಂಡ್ ಇಟ್. ಓಕೆ, ಐ ವಿಲ್ ಸೆಂಡ್ ದ ಲಿಂಕ್, ನೋ ಪ್ರಾಬ್ಲಮ್. ಓಕೆ ಸಂಕೇತ್, ಐ ಥಿಂಕ್ ಯು ಅಂಡರ್ಸ್ಟುಡ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ಹೂ ಹ್ಯಾಡ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಯಾರು ಅಂತಂದ್ರೆ ಅವನೇ, ಕೊಲಂಬಸ್. ಹೌದಾ? ಈ ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತದೆ ನೋಡಿ. ನೆಕ್ಸ್ಟ್ ಕ್ವಶನ್ ಕೂಡ ಎಸ್, ಕ್ವಶನ್ ಬಂತಾ ನಿಮ್ಮಲ್ಲಿ? ಓಕೆ, ಡಿಸ್ಪ್ಲೇ ಆಗುತ್ತೆ ನೋಡಿ ಮೊಬೈಲ್ದಲ್ಲಿ. ಎ ಕರ್ ಫಾರ್ ಮೈ ಟಂಗ್, ಓ ಎ ಕರ್ ಫಾರ್ ಮೈ ಅನ್ಬ್ರಿಡಲ್ಡ್ ಟಂಗ್, ಮೈ ವರ್ಸ್ಟ್ ಎನಿಮಿ, ಮೈ ವಿಲ್ ಫ್ರೆಂಡ್, ಬಿಕಾಸ್ ಗಾಡ್ಸ್ ವಿಲ್ ಶಾಲ್ ದಟ್ ಸಫೀಸ್? ಹೌದಾ? ಅಂದ್ರೆ ನಾನು ಮಾತಾಡೋದು ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾನೆ. ಹೂ ಸೇಡ್ ದಿಸ್ ಟು ಹೂಮ್? ಇದನ್ನ ಯಾರು ಯಾರಿಗೆ ಹೇಳಿದ್ರು ಅಂತಂದ್ರೆ, ಪಕ್ಕಾ ಕೊಲಂಬಸ್ ಪೆಡ್ರೋಗೆ ಹೇಳಿರ್ತಾನೆ. ಕೊಲಂಬಸ್ ಸೇಡ್ ದಿಸ್ ಟು ಪೆಡ್ರೋ, ಡಾನ್ ಪೆಡ್ರೋ. ವೈ ಡಿಡ್ ಹಿ ಕಾಲ್ ಹಿಸ್ ವಿಲ್ ಆಸ್ ಫ್ರೆಂಡ್ ಅಂಡ್ ಟಂಗ್ ಆಸ್ ಎನಿಮಿ? ಬಿಕಾಸ್ ಹಿಸ್ ವಿಲ್ ಇಸ್ ದ ಗಾಡ್ಸ್ ವಿಲ್. ಅವನೇನ್ ವಿಚಾರ ಮಾಡ್ತಾನೆ, ನನ್ನ ಇಚ್ಛೆ ಇದೆಯಲ್ಲ ಅದು ದೇವ್ರು ಬಯಸ್ತಾನೆ. ಮೈ ವಿಲ್ ಇಸ್ ಗಾಡ್ಸ್ ವಿಲ್. ಅಕಾರ್ಡಿಂಗ್ ಟು ಕೊಲಂಬಸ್, he thought his will is God's will. ಅದನ್ನ ಬರೀಬೇಕಾಗತ್ತೆ. ಅನ್ಬ್ರಿಡಲ್ಡ್ ಟಂಗ್ ಮೀನ್ಸ್, ಅನ್ಬ್ರಿಡಲ್ಡ್ ಅಂದ್ರೆ ಅನ್ಕಂಟ್ರೋಲ್ಡ್ ಟಂಗ್. ಅನ್ಕಂಟ್ರೋಲ್ಡ್ ಟಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಎಸ್, ಕ್ವಶನ್ ನಂಬರ್ 15 ಕೂಡ ಡಿಸ್ಪ್ಲೇ ಆಗುತ್ತೆ ನೋಡಿ. Yes, it is displaying. I do not claim your confidence, sir. Who do I ಅಂತಂದ್ರೆ ಪಕ್ಕ ಡಾನ್ ಪೆಡ್ರೋನೆ, ಆಫೀಸರ್ ಇರ್ತಾನ ಅವನೇ. ಅಂಡ್ ಹೂ ಇಸ್ ದ ಸರ್ ಅಂತಂದ್ರೆ ಕೊಲಂಬಸ್. ವಾಟ್ ವಾಸ್ ಹಿಸ್ ಕಾನ್ಫಿಡೆಂಟ್ ಅಂತಂದ್ರೆ, he was very much confident in his discovery. ಕಾನ್ಫಿಡೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಅಲ್ಲೇ ಇದೆ ನೋಡಿ. ವಾಟ್ ವಾಸ್ ರೀಸನ್ ಫಾರ್ ಇಸ್ ನಾಟ್ ಬೀಯಿಂಗ್ ಕಾನ್ಫಿಡೆನ್ಸ್ ಅಂತಂದ್ರೆ, because other seamen they have become desperate and they wanted to go back to Spain. ಅವ್ರು ಯಾವಾಗಲೂ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡ್ತಿರ್ತಾರೆ. ಕ್ವಶನ್ ನಂಬರ್ 16 ನೋಡಿ ಬರ್ತಾ ಇದೆ. ಕ್ವಶನ್ ನಂಬರ್ 16. ಎಸ್, ಕ್ವಶನ್ ನಂಬರ್ 16 ನೋಡಿ ಡಿಸ್ಪ್ಲೇ ಆಗಿದೆ ನೋಡಿ, ಬಂತು ನೋಡಿ. ಎಸ್, ಓಕೆ. ಐ ಪ್ರಿಫರ್ ಯುವರ್ ಕಂಪನಿ ಟು ದೇರ್ಸ್, ಹೂಸ್ ಕಂಪನಿ ಡಸ್ ದ ಸ್ಪೀಕರ್ ಪ್ರಿಫರ್? ಹಂಗಾದ್ರೆ ಯಾರ ಕಂಪನಿಯನ್ನ ಸ್ಪೀಕರ್ ಇಷ್ಟಪಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಹೌದಾ? ಯಾರ ಕಂಪನಿ ಏನಂತಂದ್ರೆ ಪಕ್ಕ ಪೆಪೆ ಪ್ರಿಫರ್ಸ್ ದ ಕಂಪನಿ ಆಫ್ ಕೊಲಂಬಸ್. ಕೊಲಂಬಸ್ ಕಂಪನಿಯನ್ನ ಪ್ರಿಫರ್ ಮಾಡ್ತಾ ಇದ್ದಾನೆ. ಹೌದಾ? ಆಪ್ತ ಶಿಷ್ಯ, ಕೊಲಂಬಸ್ ಆಪ್ತ ಶಿಷ್ಯ ಅಂದ್ರೆ ಪೆಪೆ. ಹೂಸ್ ಕಂಪನಿ ಡಸ್ ನಾಟ್ ಹಿ ಲೈಕ್? ವೈ? ಹಂಗಾದ್ರೆ ಪೆಪೆ ಯಾರ ಕಂಪನಿಯನ್ನ ಇಷ್ಟಪಡ್ತಾ ಇಲ್ಲ ಅಂತಂದ್ರೆ, ಹಿ ಡಸ್ ನಾಟ್ ಲೈಕ್ ದ ಕಂಪನಿ ಆಫ್ ದ ಸೀಮೆನ್ ಬಿಕಾಸ್ ದೇ ಶೋಡ್ ದೇರ್ ಡೆಸ್ಪರೇಟ್ ನೇಚರ್ ಅಗೇನ್ಸ್ಟ್ ಕೊಲಂಬಸ್. ಅವ್ರು ಯಾವಾಗಲೂ ಡೆಸ್ಪರೇಟ್, ಹತಾಶೆ ಬಿಹೇವಿಯರ್ ಅಂತ ತೋರಿಸ್ತಾರೆ, ಮತ್ತೆ ಹಾರಿಬಲ್ ಬಿಹೇವಿಯರ್ ಅಂತ ತೋರಿಸ್ತಾರೆ. ಓಕೆ, ಅದು ಎಲ್ಲ ಒಂದ್ ಕಡೆ ಪೆಪೆಗೆ ಇಷ್ಟ ಆಗ್ತಿರಂಗಿಲ್ಲ. ಅಂಡ್ ವೈ ಡಿಡ್ ಹಿ ಲೈಕ್ ಹಿಸ್ ಕಂಪನಿ? ಯಾಕೆ ಪೆಪೆ ಕೊಲಂಬಸ್ ಕಂಪನಿನೇ ಪ್ರಿಫರ್ ಮಾಡ್ತಾನೆ ಅಂತ ಕೇಳಿದ್ರೆ, ಬಿಕಾಸ್ ಪೆಪೆ ವಾಸ್ ಒನ್ ಆಫ್ ದ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಆಫ್ ಕೊಲಂಬಸ್. ಕೊಲಂಬಸ್ ನ ಒಂದು ಫೇತ್ಫುಲ್ ಸರ್ವೆಂಟ್ ಯಾರಾದ್ರೂ ಇದ್ರೆ ಅವನೇ ಪೆಪೆ. ಓಕೆ, ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ಅಲ್ಲಿ ಪೆಪೆನ್ ಅಂತ ಹೇಳ್ಬೇಕು. ಕ್ವಶನ್ ನಂಬರ್ 17, 17ನೇ ಪ್ರಶ್ನೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಸ್, ದೇ ಆರ್ ಸಿಂಪಲ್ ಮೆನ್ ಅಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್ ಅಂತ ಹೇಳ್ತಾರೆ. ಫಸ್ಟ್ ಕ್ವಶನ್ ಏನು ಅಂತಂದ್ರೆ, ಹೂ ಡಸ್ ದೇ ರೆಫರ್? ದೇ ಅಂದ್ರೆ ಪಕ್ಕ ದ ಸೀಮೆನ್ ಆಗುತ್ತೆ. ಹೂ ಇಸ್ ದ ಕ್ಯಾಪ್ಟನ್? ಹಂಗಾದ್ರೆ ಇಲ್ಲಿ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಕೊಲಂಬಸ್ ಇಸ್ ದ ಕ್ಯಾಪ್ಟನ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ವಾಟ್ ವಾಸ್ ಹಿಸ್ ವಿಷನ್ ಅಂತ ಕೇಳಿದರೆ, ಹಿಸ್ ವಿಷನ್ ವಾಸ್ ಟು ಡಿಸ್ಕವರ್ ದ ನ್ಯೂ ಲ್ಯಾಂಡ್ ಅಥವಾ ನ್ಯೂ ವರ್ಲ್ಡ್ ಅಮೆರಿಕಾ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ವಾಟ್ ವಾರ್ ದೇ ಡೂಯಿಂಗ್ ಫಾರ್ ರಿಲ್ಯಾಕ್ಸೇಷನ್ ಅಂತಂದ್ರೆ, ದೇ ವರ್ ಸಿಂಗಿಂಗ್ ಫಾರ್ ದ ರಿಲ್ಯಾಕ್ಸೇಷನ್, ದೇ ವರ್ ಡ್ರಿಂಕಿಂಗ್ ಫಾರ್ ದ ರಿಲ್ಯಾಕ್ಸೇಷನ್ ಅಂತ ಹೇಳ್ಬೋದು. ಓಕೆ, ಎಸ್. ಕ್ವಶನ್ ನಂಬರ್ 18, 18ನೇ ಪ್ರಶ್ನೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಸ್,
ಬಂತು ನೋಡಿ. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್. ನೋಡಿ, ಕೊಲಂಬಸ್ ಪದೇ ಪದೇ ಹೇಳ್ತಾ ಇರ್ತಾನೆ, ನಾನು ಏನೋ ಒಂದು ಡಿಸ್ಕವರ್ ಮಾಡಿದೆ, ಏನೋ ಒಂದು ಸಂಶೋಧನೆ ಮಾಡಿದೆ ಅಂತ ಕೊಲಂಬಸ್ ಹೇಳ್ತಾ ಇರ್ತಾನೆ. ಹಂಗಾದ್ರೆ ಏನದು ಅಂತ ಕೇಳ್ತಾರೆ. ಹೂ ಡು ಐ ರೆಫರ್ ಅಂದ್ರೆ ಐ ಅಂದ್ರೆ ಪಕ್ಕ ಕೊಲಂಬಸ್. ವೆನ್ ಡಿಡ್ ಸ್ಪೀಕರ್ ಸೇ ದಿಸ್, ಯಾವಾಗ ಈ ಮಾತನ್ನ ಕೊಲಂಬಸ್ ಹೇಳ್ತಾನೆ ಅಂತ ಕೇಳ್ತಾರೆ. ಬಿಕಾಸ್ ನಿಮ್ಗೆಲ್ಲ ಗೊತ್ತಿದೆ, ಕೊಲಂಬಸ್ ವಾಸ್ ವೆರಿ ಡಿಸಪಾಯಿಂಟೆಡ್ ವಿತ್ ದ ಬಿಹೇವಿಯರ್ ಆಫ್ ಸೀಮೆನ್. ಎಲ್ಲೋ ಒಂದ್ ಕಡೆ ಸೀಮೆನ್ ಮಾಡ್ತಕ್ಕಂಥ ರೀತಿ, ಸೀಮೆನ್ ತೋರಿಸ್ತಕ್ಕಂಥ ಒಂದು ಬಿಹೇವಿಯರ್ ಕೊಲಂಬಸ್ ಆಗಿ ಬರ್ತಾ ಇದ್ದಿಲ್ಲ. ಸೊ ಕೊಲಂಬಸ್ ವಾಸ್ ವೆರಿ ಮಚ್ ಡಿಸಪಾಯಿಂಟೆಡ್ ಅಂತ ಹೇಳ್ಬೋದು. ಅಂಡ್ ವಾಟ್ ಹ್ಯಾಡ್ ಹಿ ಡಿಸ್ಕವರ್ಡ್ ಅಂತ ಹೇಳ್ತಾರೆ. ಹಂಗಾದ್ರೆ ಏನ್ ಡಿಸ್ಕವರ್ ಮಾಡಿದ ಅಂತ ಕೇಳ್ತಾರೆ. ಕೊಲಂಬಸ್ ಹ್ಯಾಡ್ ಡಿಸ್ಕವರ್ಡ್ ದಟ್ ವೆನ್ ಎ ಮ್ಯಾನ್ ಇಸ್ ಗಿವನ್ ಎ ವಿಷನ್ ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ವೆನ್ ಎ ಮ್ಯಾನ್ ಇಸ್ ಗಿವನ್ ಎ ವಿಷನ್ ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ಒಬ್ಬ ಮನುಷ್ಯನಿಗೆ ಒಂದು ಕೆಲಸ ಅಂತ ಕೊಟ್ಟಾಗ, ಅವನಿಗೆ ಒಂದು ದೃಷ್ಟಿಕೋನ ಅಂತಿದ್ದಾಗ ಅದನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸ್ಬೇಕು. ಹೌದಾ? ಅದಕ್ಕೆ ಹೇಳ್ತಾರೆ, ಕೊಟ್ಟ ಕುದುರೆಯ ಲೇನ ಅರಿಯದವ ವೀರನೂ ಅಲ್ಲ ಧೀರನೂ ಅಲ್ಲ. ಯಾವ್ದೋ ಒಂದು, ಈಗ ನೀವು ಎಕ್ಸಾಮ್ ಬರಿತಾ ಇದ್ರೆ ಅದನ್ನ ಚೆನ್ನಾಗಿ ಏನು ಪರ್ಫೆಕ್ಟ್ ಮಾಡಿ ಕರೆಕ್ಟ್ ಮಾಡಬೇಕು. ದಾಟ್ಸ್ ದ ಮೇನ್ ಥಿಂಗ್. ಸೊ ಇಟ್ ಮೀನ್ಸ್ ವೆನ್ ಎ ಮ್ಯಾನ್ ಇಸ್ ಗಿವನ್ ಎ ವಿಷನ್ ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ಅಂದ್ರೆ ಅವ್ನಿಗೆ ಏನಾದ್ರು ಒಂದು ವಿಷನ್ ಕೊಟ್ಟಾಗ ಅದನ್ನ ನೀವು ಸರಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಸೈನ್ಸ್ ಅಂಡ್ ಹೋಪ್ ಸರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋ ಮಾಡಿ ಸರ್ ಪ್ಲೀಸ್ ಅಂತ ಹೇಳ್ತಾರೆ. ಓಕೆ ಸುನಿಲ್, ನಾಳೆ ಮಾಡೋಣ. ಓಕೆ, ನಾಳೆ ಮಾಡೋಣ. ಸೈನ್ಸ್ ಅಂಡ್ ಹೋಪ್ ಸರ್ ಆದ್ಮೇಲೆ ಮಾಡೋಣ. ಓಕೆ, ಅದ್ರ ಮೇಲೆ 2 ಮಾರ್ಕ್ಸ್ ಬರುತ್ತೆ, ಮಾಡಿಬಿಡೋಣ ತಗೊಳ್ಳಿ. ಓಕೆ, ಅಂಡ್ ಇದಂತೂ ಆಗಿದೆ. ಎಸ್, ಕ್ವಶನ್ ನಂಬರ್ 20 ನೋಡಿ. ಎಸ್, ನಿಮ್ಮಲ್ಲಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಎಸ್, ಇಟ್ ಈಸ್ ಡಿಸ್ಪ್ಲೇಯಿಂಗ್ ದೇರ್. ಸ್ಟಾಪ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋರ್? ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರನ್ಸ್. ಹೂ ಇಸ್ ಸ್ಪೀಕರ್? ಹೂ ಇಸ್ ಹಿ ಸ್ಪೀಕಿಂಗ್ ಟು? ಇಲ್ಲಿ ಮಾತನಾಡೋರು ಯಾರು ಅಂತ ಕೇಳ್ತಾರೆ. ಯಾರ ಜೋಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ನೋಡಿ, ಇಲ್ಲಿ ಕೊಲಂಬಸ್ ಮಾತಾಡ್ತಾ ಇದ್ದಾನೆ. ಕೊಲಂಬಸ್ ಇಸ್ ಸ್ಪೀಕಿಂಗ್ ಟು ದ ಸೇಲರ್ಸ್. ಸೇಲರ್ಸ್ ಜೊತೆ ಮಾತಾಡ್ತಾ ಇದ್ದಾನೆ. ಅಂಡ್ ಸೆಕೆಂಡ್ ಒನ್ ಏನಂತಂದ್ರೆ, ಹೂ ವಾಸ್ ಮೇಕಿಂಗ್ ದ ವೈಲ್ಡ್ ಅಪ್ರೋರ್. ಹಂಗಾದ್ರೆ ಇಲ್ಲಿ ಗರ್ಜನೆ ಮಾಡ್ತಿರೋ ಯಾರು? ಪಕ್ಕ ಸೀಮೆನೆ. ವೈ ಡಿಡ್ ಹಿ ಸೇ ಸೊ? ಯಾಕೆ ಈ ಮಾತನ್ನ ಹೇಳ್ತಂದ್ರೆ, ದೇ ಶೋಡ್ ದೇರ್ ಡಿಸ್ಕಂಟೆಂಟೆಡ್ ಡಿಸ್ಸ್ಯಾಟಿಸ್ಫೈಡ್ ನೇಚರ್ ಅಗೇನ್ಸ್ಟ್ ಕೊಲಂಬಸ್, ಅಗೇನ್ಸ್ಟ್ ವಾಯೇಜ್. ವಾಯೇಜ್ ಅಂದ್ರೆ ಏನು? ಜರ್ನಿ ಬೈ ಸಿ, ಸಮುದ್ರಯಾನ. ಅಂಡ್ ದೇ ವಾಂಟೆಡ್ ಟು ರಿಟರ್ನ್ ಬ್ಯಾಕ್ ಟು ದೇರ್ ಸ್ಪೇನ್. ಅದನ್ನು ಕೂಡ ಬರಿಬೇಕಾಗತ್ತೆ. ಅಂಡ್ ಎಸ್, ಕ್ವಶನ್ ನಂಬರ್ 21, 21ನೇ ಪ್ರಶ್ನೆ. ಹ್ಯಾವ್ ಹಿಮ್ ಡೌನ್ ಬಂತಲ್ವಾ ಕ್ವಶನ್? ಓಕೆ, ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಹ್ಯಾವ್ ಹಿಮ್ ಡೌನ್, ಪಿಚ್ ಹಿಮ್ ಓವರ್ ಹೆಡ್, ಪುಟ್ ಹಿಮ್ ಇನ್ ದ ಐರನ್ಸ್ ಡೆವಿಲ್ ಸ್ಟೂಲ್. ಅವನನ್ನ ತಗೊಂಬರ್ರಿ, ಎಳತ್ ತಗೊಂಬರ್ರಿ, ಹೊಡಿರಿ, ಬಡಿರಿ, ಕಡಿರಿ ಎಲ್ಲ ಹೇಳ್ತಾರೆ ಇಲ್ಲಿ. ಹೌದಾ? ಸೊ ಹೂ ಇಸ್ ದ ಸ್ಪೀಕರ್ ಅಂದ್ರೆ ಪಕ್ಕ ಸೇಲರ್ಸೇ. ಅಂಡ್ ಹೂ ಇಸ್ ಡೆವಿಲ್ ಸ್ಟೂಲ್? ಹೆಂಗಂದ್ರೆ ಡೆವಿಲ್ ಸ್ಟೂಲ್ ಯಾರು ಅಂತ ಕೇಳ್ತಾರೆ. ಪಕ್ಕ ಕೊಲಂಬಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಆಕ್ಚುಲಿ ಕೊಲಂಬಸ್ ಯು ಆಗಬೇಕು. ಓಕೆ, ಫೈನ್. ವಾಟ್ ಮೂಡ್ ಆಫ್ ದ ಸ್ಪೀಕರ್ ಎಕ್ಸ್ಪ್ರೆಸ್ಡ್ ಹಿಯರ್ ಅಂತ ಹೇಳ್ತಾರೆ. ಏನು ಇದು ತೋರಿಸ್ಕೊಡ್ತದೆ ಅಂತಂದ್ರೆ, ಬಿಕಾಸ್ ದೇ ವರ್ ಡೆಸ್ಪರೇಟ್, ದೇ ಬಿಕೇಮ್ ಆಂಗ್ರಿ ಅಗೇನ್ಸ್ಟ್ ಕೊಲಂಬಸ್ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ದ ಡಿಸ್ಕವರಿ. ಇನ್ನು ಕಟ್ಟ ಕಡೆಯದಾಗಿ, ಇನ್ನು ಕೊನೆಯದಾಗಿ ಯಾವುದು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್? ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಇದು ಒಂದು ಮುಗೀತು ಅಂದ್ರೆ ನಿಮಗೆ 12 ಮಾರ್ಕ್ಸ್ ಫಿಕ್ಸ್. ಇಷ್ಟು ನೋಡ್ಕೊಂಡ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 12 ಮಾರ್ಕ್ಸ್ ಯು ಕ್ಯಾನ್ ಗೆಟ್. ಓಕೆ, ಸೊ ನೋಡೋಣ. ಅದು ಒಂದು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಸೊ ಫಸ್ಟ್ ಕ್ವಶನ್, ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಹೂ ಡಸ್ ದ ವರ್ಡ್ ವಿ ರೆಫರ್ ಅಂತ ಕೇಳ್ತಾರೆ. ವಿ ಅಂದ್ರೆ ಯಾರು ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಸೇಲರ್ಸೇ. ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಯಾಕೆ ಅವರು ಮಲ್ಕೋಲಿಲ್ಲ ಅಂತ ಪ್ರಶ್ನೆ ಇದೆ. ಬಿಕಾಸ್ ಬೇಸಿಕಲಿ ದ ಸೇಲರ್ಸ್ ವರ್ ಅಫ್ರೇಡ್ ದಟ್ ದ ಸ್ಟಾರ್ಮ್ ವುಡ್ ಡೆಸ್ಟ್ರಾಯ್ಡ್ ದ ಶಿಪ್ ಅಂಡ್ ದೇರ್ ಲಿವ್ಸ್. ಅವ್ರಿಗೆ ಎಲ್ಲೋ ಒಂದ್ ಕಡೆ ಏನು ಡೀಪ್ ಸ್ಟಾರ್ಮ್ ಇರುತ್ತಲ್ವಾ, ಬಿರುಗಾಳಿ, ಅದು ಅವ್ರನ್ನ ಡೆಸ್ಟ್ರಾಯ್ ಮಾಡುತ್ತಂತ ಅವ್ರಿಗೆ ಭಯ ಇರುತ್ತೆ. ಬಿಕಾಸ್ ಆಫ್ ದಿಸ್ ಒನ್ ದೇ ಡಿಡಂಟ್ ಸ್ಲೀಪ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಈಸ್ ಎ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಾಟರ್ಡ್ ಬೈ ದ ಬ್ಲಾಸ್ಟ್. ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸೊ ನಿಮ್ಮಲ್ಲಿ ಕೂಡ ಬರ್ತಾ ಇದೆ. ಓಕೆ, ಓಕೆ, ಬಂತು ನೋಡಿ. ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ಅಂಜುವಂತ ಒಂದು ವಿಷಯ ಯಾವುದು ಅಂತ ಕೇಳಿದರೆ, ಬಿಕಾಸ್ ದ ಶಿಪ್ ವಾಸ್ ಕಾಟ್ ಬೈ ಎ ಫಿಯರ್ ಸ್ಟಾರ್ಮ್. ಓಕೆ, ಇನ್ ವಿಂಟರ್ ಸೆಷನ್. ಅದು ಫಿಯರ್ಫುಲ್ ಥಿಂಗು. ಆ ಒಂದು ಶಿಪ್ಪು ಆ ವಿಂಟರ್ ಒಂದು ಗಾಳಿ ಹೊಡೆತಕ್ಕೆ ಏನಾದ್ರು ಸಿಲುಕಾಕೊಂಡುತ್ತೆ, ಅದು ಏನು ಅಂತಂದ್ರೆ ಫಿಯರ್ಫುಲ್ ಥಿಂಗು.
ಹೌ ಡಿಡ್ ಇಟ್ ಅಫೆಕ್ಟ್ ದ ಸೇಲರ್ಸ್? ಇದು ಸೇಲರ್ಸ್ಗೆ ಯಾವ ರೀತಿ ಅಫೆಕ್ಟ್ ಆಯ್ತು ಅಂತ ಕೇಳಿದ್ರೆ, ದ ಸೇಲರ್ಸ್ ಲೇ ಅವೇಕ್, ಅಂದ್ರೆ ಎಚ್ಚರವಾಗಿದ್ರು ಅವರು, ಮಲ್ಕೊಂಡ್ರೆ ಮುಳುಗ್ತಾರ ಅಷ್ಟೇ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್ ಇನ್ ದ ಡಾರ್ಕ್, ಎಲ್ಲರೂ ಪ್ರೇ ಮಾಡಕತ್ರು. ದೇ ವರ್ ಪ್ರೇಯಿಂಗ್ ದೇರ್ ಓನ್ ಗಾಡ್. ಅಂಡ್ ಕ್ವಶನ್ ನಂಬರ್ 3, ಅದು ಕೂಡ ನಿಮ್ಮಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಎಸ್, ಕ್ವಶನ್ ನಂಬರ್ 3. ಎಸ್, ಬಂದಿದೆ ನೋಡಿ. ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್. ವೈ ಡಿಡ್ ದ ಕ್ಯಾಪ್ಟನ್ ಸೇ ದಿಸ್? ಯಾಕೆ ಈ ಮಾತನ್ನ ಹೇಳ್ತಾನೆ? ಬಿಕಾಸ್ ದ ಸ್ಟಾರ್ಮ್ ವಾಸ್ ವೆರಿ ಪಿಯರ್ಸ್. ಬಿಕಾಸ್ ದೇರ್ ವಾಸ್ ಎ ಡೀಪ್ ಸ್ಟಾರ್ಮ್, ಬಹಳ ಜೋರ ಬಿರುಗಾಳಿ ಬೀಸ್ತಾ ಇತ್ತು. ದ ಕ್ಯಾಪ್ಟನ್ ಫಿಯರ್ ದಟ್ ದ ಶಿಪ್ ವುಡ್ ಬಿ ಟಾರ್ನ್ ಅಪಾರ್ಟ್ ಎನಿ ಮೂಮೆಂಟ್. ಅವಂಗ ಅನಿಸ್ತಾ ಇದೆ ಏನು, ದ ಶಿಪ್ ವುಡ್ ಡೆಸ್ಟ್ರಾಯ್ ಅಟ್ ಎನಿ ಮೂಮೆಂಟ್, ಯಾವುದೇ ಸಂದರ್ಭದಲ್ಲಿ ಕೂಡ ಏನು ಶಿಪ್ ಮುರಿದು ಹೋಗ್ಬೋದು ಅಂತೇಳಿ. ಹೌ ಡಿಡ್ ಹಿಸ್ ಡಾಟರ್ ರಿಯಾಕ್ಟ್ ಟು ದ ಸಿಚುವೇಶನ್? ಆದ್ರೆ ಆ ಕ್ಯಾಪ್ಟನ್ ನನ್ನ ಮಗಳು ಇದ್ದಳಲ್ಲ, ಅವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಕೇಳಿದ್ದಾರೆ. ಬೇಸಿಕಲಿ ಹಿಸ್ ಡಾಟರ್ ರಿಮೇನ್ಡ್ ಕಾಮ್, ಅವ್ಳು ತುಂಬಾ ಶಾಂತ ರೀತಿಯಿಂದಿದ್ದಳು. ಅಂಡ್ ಹಿ ಟುಕ್ ಹಿಸ್ ಫಾದರ್ಸ್ ಹ್ಯಾಂಡ್, ತನ್ನ ತಂದೆಯ ಕೈಯನ್ನ ಹಿಡಿತಾಳೆ. ಸಿ ಆಸ್ಕ್ಡ್, ಇಫ್ ಗಾಡ್ ಕುಡ್ ಪ್ರೊಟೆಕ್ಟ್ ದೆಮ್ ಆನ್ ಲ್ಯಾಂಡ್, ವುಡ್ ಹಿ ನಾಟ್ ಪ್ರೊಟೆಕ್ಟ್ ದೆಮ್ ಆನ್ ಸಿ? ನೋಡ್ರಿ, ತಂದೆ ಹೇಳ್ತಾಳೆ, ಪಾಪ ನಮ್ ಲ್ಯಾಂಡ್ ಮೇಲೆಲ್ಲ ನಮ್ ಭಗವಂತ ನಮ್ಮನ್ನ ಕಾಪಾಡ್ತಾ ಇದ್ದಾನಲ್ವಾ, ಹಂಗೆ ಸಮುದ್ರ ಮೇಲೆ ಕೂಡ ನಮ್ಮನ್ನ ಕಾಪಾಡ್ತಾನೆ. Isn't God upon the ocean just the same as on the land? ಆ ಪಾಯಿಂಟ್ ಅನ್ನ ಹಾಕ್ಬೇಕು. ನೆಕ್ಸ್ಟ್, ಎಸ್, ಕ್ವಶನ್ ನಂಬರ್ 5 ನಿಮ್ಮಲ್ಲಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಅಂಡ್ ವಿ ಸ್ಪೋಕ್ ಇನ್ ಬೆಟರ್ ಚೇರ್. ಹೂ ಡಸ್ ವಿ ರೆಫರ್? ವಿ ಅಂದ್ರೆ ಪಕ್ಕ ಇಲ್ಲಿ ಸೇಲರ್ಸ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಲಿಟಲ್ ಮೇಡನ್ ಅಂತಂದ್ರೆ ಸಿ ವಾಸ್ ದ ಕ್ಯಾಪ್ಟನ್ಸ್ ಡಾಟರ್, ಅವಳು ಕ್ಯಾಪ್ಟನ್ ಡಾಟರ್ ಆಗ್ತಾಳೆ. ಅಂಡ್ ವೈ ಡಿಡ್, ಇನ್ನೊಂದು ಕ್ವಶನ್ ಅಲ್ಲೇ ಬರ್ತಾ ಇದೆ ನೋಡಿ, ಕ್ಯಾಪ್ಟನ್ಸ್ ಡಾಟರು. ಅಂಡ್ ಇನ್ನೊಂದು ಕ್ವಶನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನಿಮ್ಮಲ್ಲಿ ಬಂತಲ್ವಾ? ಎಸ್, ವೈ ಡಿಡ್ ದೇ ಕಿಸ್ ಹರ್ ಅಂತ ಇದೆ. ಯಾಕೆ ಆ ಸೀಮೆಯನ್ನು ಆಕೆ ಕಿಸ್ ಮಾಡ್ತಾರೆ ಅಂತ ಕೇಳಿದರೆ, ಬಿಕಾಸ್ ದ ಲಿಟಲ್ ಗರ್ಲ್ ಬ್ರಾಟ್ ಬ್ಯಾಕ್ ಹೋಪ್ ಟು ದ ಸೇಲರ್ಸ್, ಒಂದು ಹೋಪ್ ಅನ್ನ ಸೇಲರ್ಸ್ ಮೂಡಿಸ್ತಾಳೆ, ಬೈ ಸೇಯಿಂಗ್ ದಟ್ ಗಾಡ್ ವುಡ್ ಪ್ರೊಟೆಕ್ಟ್ ದೆಮ್ ಆನ್ ಲ್ಯಾಂಡ್ ಜಸ್ಟ್ ಅಂಡ್ ಸೇಮ್ ಆಸ್ ಆನ್ ದ ಸಿ. ಸೊ ದೇ ಕಿಸ್ಡ್ ಹರ್ ಅಂತ ಹೇಳ್ಬೋದು. ಅಂಡ್ ಕ್ವಶನ್ ನಂಬರ್ 5, ಇನ್ನು 5ನೇ ಕ್ವಶನ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಸ್, ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ? ಎಸ್, ಕ್ವಶನ್ ನಂಬರ್ 5, ಇದು ಲಾಸ್ಟ್ ಕ್ವಶನ್ ಆಕ್ಚುಲಿ. Isn't God upon the ocean just the same as on the land? When did the speaker say these words? ಯಾವಾಗ ಈ ಮಾತನ್ನ ಸ್ಪೀಕರ್ ಹೇಳ್ತಾರೆ ಅಂತಂದ್ರೆ, when the captain feared that the ship was caught in the deep storm, he shouted, "We are lost." Then the captain's daughter said these words. ಯಾವಾಗ ಕ್ಯಾಪ್ಟನ್ ಚೀರ್ತಾನೋ, ನಾವೆಲ್ಲ ಕಳೆದು ಹೋದೇವು ಅಂತ, ಅವಾಗ ಈ ಮಾತನ್ನ ಹೇಳ್ತಾನೆ. ವಾಟ್ ಡಸ್ ದೀಸ್ ವರ್ಡ್ಸ್ ಶೋ ದ ಆಟಿಟ್ಯೂಡ್ ಆಫ್ ದ ಸ್ಪೀಕರ್? ಇದು ಏನ್ ತೋರಿಸ್ಕೊಡೋದಂತಂದ್ರೆ, ಇಟ್ ಶೋಸ್ ಸಿ ಹ್ಯಾಡ್ ಫೇತ್ ಇನ್ ಗಾಡ್. ಆಕೆ ತುಂಬಾ ದೇವರಲ್ಲಿ ನಂಬಿಕೆ ಇಟ್ಟವಳಾಗಿದ್ದಳು ಅಂತ ಹೇಳ್ಬೋದು. ಸೊ ಇಷ್ಟು ಇಲ್ಲಿಗೆ ಈ ಒಂದು ಇದನ್ನು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ನಾನು 4 ಬಗ್ಗೆ ಟಾಪಿಕ್ ಚರ್ಚೆ ಮಾಡಿದ್ದೇನೆ. ಈ 4ರಲ್ಲಿ ಬರೀ RCನ ನೋಡ್ಕೊಳ್ಳಿ. ಇಷ್ಟು ವಿಡಿಯೋದಲ್ಲೇ ಕ್ವಶನ್ಸ್ ನಿಮಗೆ ಬರ್ತವೆ ಎಕ್ಸಾಮ್ದಲ್ಲಿ. ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಸ್ಗೆ. ಮತ್ತೆ ನಾಡಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್. ಓಕೆ, ಸಂಕೇತ್ ಅವರು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ PDF ಹಾಕ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.